ಅತ್ಯಂತ ಭಯಹುಟ್ಟಿಸುವ ಲೆಫ್ಟಿನೆಂಟ್ ಸೋಲಿಸಲ್ಪಟ್ಟನು ಮತ್ತು ಲಂಕಾ ಈಗ ವಿಭೀಷಣನ ನಿಯಂತ್ರಣದಲ್ಲಿತ್ತು. ಮಧ್ಯೆ ರಾವಣನ ಹಳೆಯ ಮತ್ತು ಬುದ್ಧಿವಂತ ಸಲಹೆಗಾರರಾದ ಅವಿಂಧ್ಯನು ಲಂಕಾದ ನಗರದಿಂದ ಹೊರಟು ಜಾನಕನ ಮಗಳು ಸೀತೆಯೊಂದಿಗೆ ಅವನ ಹಿಂದೆ ನಡೆದು ಬಂದನು. ಬಹಳ ನಮ್ರತೆಯಿಂದ ಅವಿಂಧ್ಯನು ರಾಮನ ಬಳಿ ಬಂದು ಸೀತೆಯ ಉಡುಗೊರೆಯಾಗಿ ನೀಡಿದನು. ಆದರೆ ರಾವಣನು ಸೀತೆಯ ಅಪಹರಣವನ್ನು ಸುತ್ತುವರೆದಿರುವ ಅನುಮಾನದಿಂದ ಇನ್ನೂ ಜಾಗರೂಕರಾಗಿದ್ದ ರಾಮನು ಅವಳನ್ನು ಸ್ವೀಕರಿಸಲು ಹಿಂಜರಿಯುತ್ತಿದ್ದನು. ಸೀತಾ ದುಃಖ ಮತ್ತು ಅವಮಾನದಿಂದ ತತ್ತರಿಸಿ ತನ್ನ ಬೇರುಗಳಿಂದ ಬೇರ್ಪಟ್ಟ ಬಾಳೆಹಣ್ಣಿನ ಮರದಂತೆ ರಾಮನ ಪಾದಗಳ ಮೇಲೆ ಬಿದ್ದಳು. ಕೆಲವೇ ಕ್ಷಣಗಳ ಹಿಂದೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಅವಳ ಹೊಳೆಯುವ ಮೈಬಣ್ಣವು ಈಗ ಮಂದವಾಯಿತು. ಬಾಯಿಯ ಉಸಿರು ಹಾರಿಹೋದ ಕನ್ನಡಿಯಲ್ಲಿ ಪ್ರತಿಫಲಿಸಿದಂತೆ ಮಂಗಗಳು ಮತ್ತು ಲಕ್ಷ್ಮಣರು ಮೌನವಾಗಿ ನಿಂತರು. ಅವರ ಮುಖಗಳು ದುಃಖದಿಂದ ಹೆಪ್ಪುಗಟ್ಟಿದವು. ಅಷ್ಟರಲ್ಲಿ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನ ರಥದ ಮೇಲೆ ಇಂದ್ರ, ಅಧಿವಾಯು, ಯಮವರುಣ ಮತ್ತು ಸಕ್ರ ಸೇರಿದಂತೆ ಇತರ ದೇವರುಗಳೊಂದಿಗೆ ಕಾಣಿಸಿಕೊಂಡನು. ಅವರೆಲ್ಲರೂ ಸೀತೆಯ ನಿರಪರಾಧಿತ್ವಕ್ಕೆ ಸಾಕ್ಷಿಯಾದರು. ಅವಳು ಯಾವುದೇ ತಪ್ಪಿನಲ್ಲಿ ತಪ್ಪಿತಸ್ಥಳಲ್ಲ ಎಂದು ದೃಢಪಡಿಸಿದರು. ಗಾಳಿಯ ದೇವರು ಘೋಷಿಸಿದನು, ನಾನು ಗಾಳಿಯ ದೇವರು, ನಾನು ಎಲ್ಲವನ್ನೂ ನೋಡಿದ್ದೇನೆ. ಮಿಥಿಲಾ ರಾಜಕುಮಾರಿಯು ಪಾಪರಹಿತಳು. ದೇವರ ಮಾತುಗಳು ರಾಮನ ಹೃದಯಕ್ಕೆ ಮುಲಾಮು ಇದ್ದವು ಮತ್ತು ಅವನು ಅಂತಿಮವಾಗಿ ಸೀತೆಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು. ಅವನ ತಂದೆ ದಶರಥನು ತುಂಬಾ ಸಂತೋಷಪಟ್ಟನು ಮತ್ತು ರಾಮನು ಅಯೋಧ್ಯೆಗೆ ಮರಳಲು ಮತ್ತು ರಾಜ್ಯವನ್ನು ಆಳಲು ತನ್ನ ಆಶೀರ್ವಾದವನ್ನು ನೀಡಿದನು. ರಾಮನು ಆಕಾಶಗಳಿಗೆ ವಿದಾಯ ಹೇಳುತ್ತಿದ್ದಂತೆ ಬ್ರಹ್ಮನು ಅವನಿಗೆ ಸದ್ಗುಣಗಳಿಗೆ ದೃಢವಾದ ಬದ್ಧತೆ ಮತ್ತು ಎಲ್ಲ ವೈರಿಗಳ ವಿರುದ್ಧ ಅಶೇಯತೆಯ ವರವನ್ನು ನೀಡಿದನು. ಸೀತೆಯು ತನ್ನ ನಿಷ್ಠಾವಂತ ಸಂಗಾತಿಯಾದ ಹನುಮಂತನಿಗೆ ಒಂದು ವರವನ್ನು ನೀಡಿದಳು. ರಾಮನ ಸಾಧನೆಗಳನ್ನು ನೆನಪಿಸಿಕೊಳ್ಳುವವರೆಗೂ ಅವನ ಜೀವನವು ಉಳಿಯಬೇಕೆಂದು ಬೇಡಿಕೊಂಡಳು. ದೇವರ ಆಶೀರ್ವಾದ ಮತ್ತು ಅವರ ಸ್ವಂತ ಸಂತೋಷದ ಹೃದಯಗಳೊಂದಿಗೆ ರಾಮ ಮತ್ತು ಸೀತೆಯು ಅಯೋಧ್ಯೆಗೆ ಮರಳಿದರು. ಅಲ್ಲಿ ಅವರನ್ನು ಜನರು ಬಹಳ ಸಂಭ್ರಮದಿಂದ ಸ್ವಾಗತಿಸಿದರು. ಶಕದ ಸಾತಿಯು ರಾಮನನ್ನು ಹೊಗಳುತ್ತಾ, ಆತನು ಆಕಾಶಗಳಿಂದ ಹಿಡಿದು ಮಾನವರವರೆಗಿನ ಎಲ್ಲಾ ಜೀವಿಗಳ ದುಃಖವನ್ನು ನಿವಾರಿಸಿದ್ದಾನೆ ಮತ್ತು ಆತನ ಹೆಸರು ಮುಂಬರುವ ಯುಗಗಳಲ್ಲಿ ನೆನಪಿನಲ್ಲಿ ಉಳಿಯುತ್ತದೆ ಎಂದು ಹೇಳಿದನು. ಆಕಾಶಗಳು ಕ್ಷೀಣವಾದ ಗಾಳಿಯಲ್ಲಿ ಕಣ್ಮರೆಯಾಗುತ್ತಿದ್ದಂತೆ ಇಂದ್ರನ ಸಾರಥಿಯಾದ ಮತಲಿಯು ರಾಮನನ್ನು ಪೂಜಿಸಿದನು. ಅವನನ್ನು ಪುನಃಸ್ಥಾಪಿಸಿದ ನಾಯಕನೆಂದು ಶಾಯಿಸಿದನು. ಪ್ರಕ್ಷುಬ್ಧ ಸಮಯದ ಮಧ್ಯೆ ಪ್ರಬಲ ಶಸ್ತ್ರಸಜ್ಜಿತ ರಾಜಕುಮಾರನಾದ ರಾಮನು ಅರಣ್ಯದಲ್ಲಿ ತನ್ನ ವನವಾಸದಿಂದಾಗಿ ಊಹಿಸಲಾಗದ ಕಷ್ಟಗಳನ್ನು ಅನುಭವಿಸಿದ್ದನು. ಅವನ ವಿಶ್ವಾಸಾರ್ಹ ಸಲಹೆಗಾರ ಮತ್ತು ಸ್ನೇಹಿತ ಮಾರ್ಕಂಡೇಯನು ಅವನೊಂದಿಗೆ ನಿಂತು ಸಾಂತ್ವನ ಮತ್ತು ಸಾಂತ್ವನದ ಮಾತುಗಳನ್ನು ಹೇಳಿದನು. ಮನುಷ್ಯರ ನಡುವೆ ಓ ಹುಲಿ, ಮಾರ್ಕಂಡೇಯನು ಪ್ರಾರಂಭಿಸಿದನು, ನಿಮಗೆ ಸಂಭವಿಸಿದ್ದಕ್ಕಾಗಿ ದುಃಖಿಸಬೇಡಿ. ನೀವು ಕ್ಷತ್ರಿಯ ಶಕ್ತಿಯನ್ನು ಚಲಾಯಿಸಲು ಮತ್ತು ಶತ್ರುಗಳನ್ನು ವಶಪಡಿಸಿಕೊಳ್ಳಲು ಜನಿಸಿದ ಯೋಧ. ನಿಮ್ಮ ಮಾರ್ಗವು ಶೌರ್ಯ ಮತ್ತು ಗೌರವದಿಂದ ಕೂಡಿದೆ. ಅಲ್ಲಿ ಯುದ್ಧದ ಪ್ರತಿಫಲಗಳು ಸ್ಪಷ್ಟವಾಗಿವೆ. ಮಾರ್ಕಂಡೇಯರ ಮಾತುಗಳು ರಾಮನ ದಣಿದ ಆತ್ಮಕ್ಕೆ ಮುಲಾಮೂರಿದಂತೆ. ಅವನು ತನ್ನ ಅಜೇಯ ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದ ತನ್ನ ಸಹೋದರ ಭೀಮನು ಹೋರಾಡಿದ ಲೆಕ್ಕವಿಲ್ಲದಷ್ಟು ಯುದ್ಧಗಳನ್ನು ನೆನಪಿಸಿಕೊಂಡನು. ಅವರ ಸಹೋದರ ಧನಂಜಯನ ನೆನಪು ಅವರ ಹೆಸರು ಶತ್ರುಗಳ ಹೃದಯದಲ್ಲಿ ಭಯವನ್ನುಂಟು ಮಾಡಿತು, ಭರವಸೆಯ ಮಿಲುಗುವಿಕೆಯನ್ನು ತಂದಿತು. ಮಾರ್ಕಂಡೇಯನು ಮುಂದುವರಿಸಿದನು, ಇಂದ್ರನ ನೇತೃತ್ವದಲ್ಲಿ ದೇವರುಗಳು ಮತ್ತು ಅಸುರರು ಸಹ ನಿಮ್ಮ ಹಾದಿಯಲ್ಲಿ ನಡೆಯಬೇಕು. ಓ ಪ್ರಬಲನೇ, ಈ ಪ್ರಯಾಣದಲ್ಲಿ ನೀನು ಒಬ್ಬಂಟಿಯಾಗಿಲ್ಲ. ರಾಮನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಮಾರ್ಕಂಡೇಯನು ತಮ್ಮ ಮಿತ್ರ ರಾಷ್ಟ್ರಗಳು ಸಾಧಿಸಿದ ಮಹಾಕಾರ್ಯಗಳ ಬಗ್ಗೆ ಮಾತನಾಡುತ್ತಿದ್ದನು. ಮದ್ರಾವತಿಯ ವೀರಪುತ್ರರು ತಮ್ಮ ಅಚಲ ಶಕ್ತಿ ಮತ್ತು ಕೌಶಲ್ಯದಿಂದ
ಯುದ್ಧ ಭೂಮಿಯಲ್ಲಿ ಅಸಾಧಾರಣ ಶಕ್ತಿಯಾಗಿದ್ದರು. ಈ ಪ್ರಬಲ ಯೋಧರ ಶೌರ್ಯದಿಂದಾಗಿ ದ್ರುಪದದ ಮಗಳಾದ ಕೃಷ್ಣನನ್ನು ದುಷ್ಟ ಸೈಂಧವನ ಹಿಡಿತದಿಂದ ರಕ್ಷಿಸಲಾಯಿತು. ಮಾರ್ಕಂಡೇಯನ ಮಾತುಗಳು ರಾಮನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸಿದವು. ಜಯದ್ರಥ ರಾಜ ಸೋಲಿಸಲ್ಪಟ್ಟ ಮತ್ತು ಶಕ್ತಿಹೀನ ಕೋತಿಯರು ಮತ್ತು ಕರಡಿಗಳ ಸಹಾಯದಿಂದ ರಕ್ಷಿಸಲ್ಪಟ್ಟ ವಿಧೇಯ ರಾಜಕುಮಾರಿ ಅವರ ಪೂರ್ವಜರ ವಿಜಯೋತ್ಸವದ ನೆನಪುಗಳು ರಾಮನೊಳಗೆ ಆಳವಾಗಿ ಏನನ್ನಾದರೂ ಹುಟ್ಟು ಹಾಕಿದವು. ರಾಮನು ಸ್ವತಃ 10 ಕುತ್ತಿಗೆಯ ರಾಕ್ಷಸನ ವಿರುದ್ಧ ಹೋರಾಡಿದ ಸಮಯದ ಬಗ್ಗೆ ಅವನು ಯೋಚಿಸಿದನು. ಆ ಸ್ಮರಣೆಯು ಅವನ ಹೃದಯದಲ್ಲಿ ದೃಢನಿಶ್ಚಯದ ಅಲೆಯನ್ನು ತಂದಿತು. ಮಾರ್ಕಂಡೇಯನ ಮಾತುಗಳು ಅವನೊಳಗೆ ಒಂದು ಕಿಡಿಗೇಡಿತನವನ್ನು ಜಾಗೃತಗೊಳಿಸಿದವು. ಕತ್ತಲೆಯ ಸಮಯದಲ್ಲೂ ಯಾವಾಗಲೂ ಭರವಸೆ ಇತ್ತು ಎಂಬುದನ್ನು ನೆನಪಿಸಿತು. ರಾಮನು ಹಿಂದಿನ ವೈಭವಗಳ ಬಗ್ಗೆ ಯೋಚಿಸುತ್ತಿದ್ದಂತೆ ಅವನ ದುಃಖವು ಹೆಚ್ಚಾಗತೊಡಗಿತು. ಅವನು ಮಾರ್ಕಂಡೇಯನನ್ನು ಹೊಸ ಸಂಕಲ್ಪದೊಂದಿಗೆ ನೋಡಿದನು ಮತ್ತು ಬುದ್ಧಿವಂತ ಋಷಿಯು ಅವನ ಕಣ್ಣುಗಳಲ್ಲಿನ ಬದಲಾವಣೆಯನ್ನು ನೋಡಿದನು. ರಾಜನ ದುಃಖಗಳು ಇನ್ನೂ ಮರೆತು ಹೋಗಿಲ್ಲ, ಆದರೆ ಅವು ಅವನನ್ನು ಭಾರವಾದಿಸಲಿಲ್ಲ. ಹೊಸ ಉದ್ದೇಶದ ಪ್ರಜ್ಞೆಯೊಂದಿಗೆ ರಾಮನು ಮತ್ತೊಮ್ಮೆ ಮಾರ್ಕಂಡೇಯನೊಂದಿಗೆ ಮಾತನಾಡುತ್ತಾ ಅವನ ಧ್ವನಿಯು ದೃಢನಿಶ್ಚಯದಿಂದ ತುಂಬಿತ್ತು. ಸಾಂತ್ವನದ ಮಾತುಗಳು ಅವ ಮಾಂತ್ರಿಕತೆಯನ್ನು ಸಾಧಿಸಿದವು ಮತ್ತು ರಾಮನು ಮುಂದೆ ಬರುವ ಯಾವುದೇ ಸವಾಲುಗಳನ್ನು ಎದುರಿಸಲು ಸಿದ್ಧನಾಗಿದ್ದನು. ರಾಜನ ಆತ್ಮವು ಪುನರುಜ್ಜೀವನಗೊಂಡಿದೆ ಎಂದು ತಿಳಿದ ಮಾರ್ಕಂಡೇಯನು ಮುಗುಳ್ನಕ್ಕನು. ಬುದ್ಧಿವಂತ ಋಷಿಯು ರಾಮನ ಭುಜಗಳನ್ನು ಶೋಕಾಕಾರವಾಗಿ ನೋಡುತ್ತಿದ್ದನು. ಅವನ ಕಣ್ಣುಗಳು ತೀವ್ರವಾದ ಆಂತರಿಕ ಬೆಳಕಿನಿಂದ ಉರಿಯುತ್ತಿದ್ದವು. ಈ ಕ್ಷಣದಲ್ಲಿ ರಾಜನು ಹಿಂದೆಂದಿಗಿಂತಲೂ ಬಲಶಾಲಿಯಾಗಿ ಹೊರಹೊಮ್ಮುತ್ತಾನೆ ಎಂದು ಮಾರ್ಕಂಡೇಯನಿಗೆ ತಿಳಿದಿತು. ಅವನ ಹೃದಯವು ನಿಜವಾದ ಯೋಧನ ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವದಿಂದ ತುಂಬಿತ್ತು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಅದರ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾನೆ. ಪ್ರಾಚೀನ ಭಾರತದ ಸಾಮ್ರಾಜ್ಯದಲ್ಲಿ ಅಶ್ವಪತಿ ಎಂಬ ಪ್ರಬಲ ರಾಜನು ಸದ್ಗುಣ ಮತ್ತು ಧರ್ಮನಿಷ್ಠೆಯಿಂದ ಆಳಿದನು. ಅವನು ತನ್ನ ಔದಾರ್ಯ, ಆತ್ಮನಿಯಂತ್ರಣ ಮತ್ತು ಬ್ರಾಹ್ಮಣರ ಬಗೆಗಿನ ಭಕ್ತಿಗೆ ಹೆಸರುವಾಸಿಯಾಗಿದ್ದನು. ತನ್ನ ವೃದ್ಧಾಪ್ಯದಲ್ಲಿ ಮಕ್ಕಳಿಲ್ಲದ ಹೊರತಾಗಿಯೂ ಅವನು ತನ್ನ ಪ್ರತಿಜ್ಞೆ ಮತ್ತು ಆಚರಣೆಗಳಲ್ಲಿ ಅಚಲನಾಗಿದ್ದನು. ಪ್ರತಿದಿನ 10,000 ಅರ್ಪಣೆಗಳನ್ನು ಬೆಂಕಿಗೆ ಅರ್ಪಿಸಿದರು. ತನ್ನ ಉದಾತ್ತ ವಂಶಕ್ಕೆ ಯೋಗ್ಯವಾದ ಸಂತತಿಯನ್ನು ಹೊಂದಬೇಕೆಂದು ಅವನ ಹೃದಯದ ಬಯಕೆಯಾಗಿತ್ತು. ಒಂದು ದಿನ ಅಶ್ವಪತಿಯು 18 ವರ್ಷಗಳ ಕಠಿಣ ತಪಸ್ಸನ್ನು ಪೂರ್ಣಗೊಳಿಸಿದಾಗ ರಾಜನ ಅಚಲವಾದ ಸಮರ್ಪಣೆಯಿಂದ ಸಂತೋಷಗೊಂಡ ಸಾವಿತ್ರಿ ದೇವಿಯು ಅಗ್ನಿಹೋತ್ರದ ಬೆಂಕಿಯಿಂದ ಹೊರಬಂದಳು. ಅವಳು ಮೂರ್ತ ರೂಪದಲ್ಲಿ ಅವನ ಮುಂದೆ ಕಾಣಿಸಿಕೊಂಡಳು ಮತ್ತು ಅವನ ಜೀವನದ ಹಾದಿಯನ್ನು ಬದಲಾಯಿಸುವ ಪದಗಳನ್ನು ಹೇಳಿದಳು. ಓ ರಾಜನೇ, ನಿನ್ನ ಬ್ರಹ್ಮಚರ್ಯ ಆಚರಣೆಗಳು, ನಿನ್ನ ಶುದ್ಧತೆ ಮತ್ತು ಆತ್ಮಸಂಯಮದಿಂದ ನಾನು ತೃಪ್ತನಾಗಿದ್ದೇನೆ. ನೀನು ಬಯಸುವ ವರವನ್ನು ಕೇಳಿ ಅಶ್ವಪತಿ ವಿನಮ್ರವಾಗಿ ಉತ್ತರಿಸಿದ. ನನ್ನ ಜನಾಂಗಕ್ಕೆ ಯೋಗ್ಯರಾದ ಅನೇಕ ಪುತ್ರರು ನನಗೆ ಜನಿಸಲಿ ಎಂದು ಸಾವಿತ್ರಿ ಮುಗುಳ್ನಕ್ಕು ಹೇಳಿದಳು. ಆತ್ಮ ಸೃಷ್ಟಿಯು ನೀಡಿದ ಅನುಗ್ರಹದಿಂದ ಭೂಮಿಯಲ್ಲಿ ನಿನಗೆ ಶೀಘ್ರವಾಗಿ ಮಹಾನ್ ಶಕ್ತಿಯ ಮಗಳು ಜನಿಸುತ್ತಾಳೆ. ಮತ್ತು ಆ ಮಾತುಗಳೊಂದಿಗೆ ಅವಳು ಕಣ್ಮರೆಯಾದಳು. ರಾಜನು ಸಂತೋಷದಿಂದ ತನ್ನ ನಗರಕ್ಕೆ ಮರಳಿದನು. ಅಲ್ಲಿ ಅವನು ತನ್ನ ಪ್ರಜೆಗಳನ್ನು ನ್ಯಾಯಯುತವಾಗಿ ಆಳುತ್ತಿದ್ದನು. ವರ್ಷಗಳು ಕಳೆದವು ಮತ್ತು ಅಶ್ವಪತಿಯ ಹಿರಿಯ ರಾಣಿಯು ಮಗುವಿಗೆ ಜನ್ಮ ನೀಡಿದಳು. ಆದರೆ ರಾಜ್ಯದ ಮತ್ತೊಂದು ಭಾಗದಲ್ಲಿ ಒಂದು ಗಮನಾರ್ಹವಾದ ಘಟನೆ ನಡೆಯುತ್ತಿದೆ ಎಂದು ರಾಜನಿಗೆ ತಿಳಿದಿರಲಿಲ್ಲ. ಮಾಳವ ರಾಜಕುಮಾರಿಯ ಗರ್ಭದಲ್ಲಿ ಒಂದು ಮಗಳು ಬೆಳೆಯುತ್ತಿದ್ದಳು. ಸಾವಿತ್ರಿಯ ಆಶೀರ್ವಾದದಿಂದ ಬೆಳೆಸಲ್ಪಟ್ಟಳು. ಸಮಯ ಬಂದಾಗ ಅವಳು ಕಮಲದಂತಹ ಕಣ್ಣುಗಳೊಂದಿಗೆ ಜನಿಸಿದಳು
ಮತ್ತು ಅವಳ ದೈವಿಕ ಉಪಕಾರಿಯ ಹೆಸರನ್ನು ಸಾವಿತ್ರಿ ಎಂದಿಡಲಾಯಿತು. ವರ್ಷಗಳು ಕಳೆದಂತೆ ರಾಜನ ಮಗಳು ಶ್ರೀ ದೇವಿಯನ್ನು ಹೋಲುವ ಪ್ರಕಾಶಮಾನವಾದ ಕನ್ಯೆಯಾಗಿ ಬೆಳೆದಳು. ಅವಳ ಸೌಂದರ್ಯ ಮತ್ತು ಶಕ್ತಿಯು ಅವಳನ್ನು ನೋಡಿದ ಎಲ್ಲರನ್ನೂ ಆಕರ್ಷಿಸಿತು. ಆದರೆ ಯಾರೂ ಅವಳ ವೈಭವವನ್ನು ಹೋಲಿಸಲಾಗಲಿಲ್ಲ. ಅವಳ ಪ್ರೌಢಾವಸ್ಥೆಯ ಸಮಯದಲ್ಲಿ ಅವಳು ಕುಟುಂಬದ ದೇವತೆಯನ್ನು ಗೌರವಿಸಲು ಪವಿತ್ರ ಆಚರಣೆಗಳನ್ನು ಮಾಡಿದಳು ಮತ್ತು ಬೆನ್ನುಕಿಗೆ ಅರ್ಪಣೆಗಳನ್ನು ಅರ್ಪಿಸಿದಳು. ಪ್ರೌಢಾವಸ್ಥೆಯಲ್ಲಿ ತನ್ನ ಮಗಳ ಆಗಮನದಿಂದ ಸಂತೋಷಗೊಂಡ ರಾಜನು ಅವಳನ್ನು ತನ್ನ ಬಳಿಗೆ ಕರೆದನು. ದುಃಖ ಮತ್ತು ತುತ್ತುಗಳ ಮಿಶ್ರಣದೊಂದಿಗೆ ಅವನು ಹೇಳಿದನು, ಮಗಳೇ, ನಿನಗೆ ಉಡುಗೊರೆ ನೀಡುವ ಸಮಯ ಬಂದಿದೆ. ಆದರೂ ಯಾರೂ ನಿನ್ನನ್ನು ಕೇಳುವುದಿಲ್ಲ. ಗುಣಗಳಲ್ಲಿ ನಿನಗೆ ಸಮಾನವಾದ ಗಂಡನನ್ನು ನೀನು ಹುಡುಕುತ್ತೀಯಾ? 2 ಬಾರಿ ಜನಿಸಿದವರ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳಲು ಅವನು ಅವಳಿಗೆ ಸೂಚನೆ ನೀಡಿದನು. ಇದು ಯೋಗ್ಯ ಸಂಗಾತಿಯನ್ನು ಹುಡುಕುವಲ್ಲಿ ಅವಳಿಗೆ ಮಾರ್ಗದರ್ಶನ ನೀಡುತ್ತದೆ. ಭಕ್ತಿ ಮತ್ತು ಕರ್ತವ್ಯದಿಂದ ತುಂಬಿದ ತನ್ನ ಹೃದಯದಿಂದ ತನ್ನ ಉದಾತ್ತ ವಂಶಕ್ಕೆ ಯೋಗ್ಯವಾದ ಗಂಡನನ್ನು ಹುಡುಕಲು ಪ್ರಯಾಣವನ್ನು ಪ್ರಾರಂಭಿಸಿದ ಸಾವಿತ್ರಿ ಚಿನ್ನದ ರಥವನ್ನು ಹತ್ತುತ್ತಾ ತನ್ನ ತಂದೆಯ ವಯಸ್ಸಾದ ಸಲಹೆಗಾರರೊಂದಿಗೆ ರಾಜ ಕೃಷಿಗಳ ಸಂತೋಷಕರ ಆಶ್ರಯಕ್ಕೆ ಪ್ರಯಾಣಿಸಿದಳು. ಅಲ್ಲಿ ಅವಳು ಬುದ್ಧಿವಂತರ ಪಾದಗಳನ್ನು ಪೂಜಿಸಿದಳು ಮತ್ತು ಕಾಡಿನಾದ್ಯಂತ ಸುತ್ತಾಡಲು ಪ್ರಾರಂಭಿಸಿದಳು. ಪವಿತ್ರ ಪ್ರದೇಶಗಳಲ್ಲಿ ಸಂಪತ್ತನ್ನು ವಿತರಿಸಿದಳು ಮತ್ತು 2 ಬಾರಿ ಜನಿಸಿದವರಲ್ಲಿ ಅಗ್ರಗಣ್ಯರಿಂದ ಮಾರ್ಗದರ್ಶನ ಪಡೆಯಲು ಪ್ರಾರಂಭಿಸಿದಳು. ಹೀಗೆ ಮಹಾಕಾವ್ಯವು ಪ್ರಾರಂಭವಾಯಿತು. ತನ್ನ ಆಸ್ಥಾನದ ಮಧ್ಯದಲ್ಲಿ ರಾಜ ಅಶ್ವಪತಿಯು ದಿವ್ಯ ಋಷಿ ನಾರದನೊಂದಿಗೆ ಕುಳಿತು ಉತ್ಸಾಹಭರಿತ ಸಂಭಾಷಣೆಯಲ್ಲಿ ತೊಡಗಿದನು. ವಿವಿಧ ಪವಿತ್ರ ಪ್ರದೇಶಗಳು ಮತ್ತು ಆಶ್ರಯಧಾಮಗಳಿಗೆ ಭೇಟಿ ನೀಡಿ ಹಿಂದಿರುಗಿದ ಆಕೆಯ ತಂದೆಯ ಸಲಹೆಗಾರರೊಂದಿಗೆ ಸಾವಿತ್ರಿಯ ಆಗಮನದಿಂದ ಅವರ ಚರ್ಚೆಗೆ ಅಡ್ಡಿಯಾಯಿತು. ಆಕೆಯ ತಂದೆ ನಾರದನೊಂದಿಗೆ ಕುಳಿತಿದ್ದನ್ನು ನೋಡಿದ ನಂತರ ಸಾವಿತ್ರಿಯು ಅವರ ಪಾದಗಳನ್ನು ಪೂಜಿಸಲು ತಲೆಬಾಗಿದಳು. ಸದಾ ಕುತೂಹಲದಿಂದ ನಾರದನು ಸಾವಿತ್ರಿಯ ಪ್ರಯಾಣದ ಬಗ್ಗೆ ಮತ್ತು ಆಕೆಗೆ ಮದುವೆಯಾಗುವ ವಯಸ್ಸಾಗಿರುವುದರಿಂದ ಆಕೆಗೆ ಇನ್ನೂ ಏಕೆ ಮದುವೆಯಾಗಿಲ್ಲ ಎಂದು ಕೇಳಿದನು. ಅಶ್ವಪತಿಯು ಸಾವಿತ್ರಿಯನ್ನು ನಿಜವಾಗಿಯೂ ಸೂಕ್ತವಾದ ಗಂಡನನ್ನು ಹುಡುಕುವ ಕಾರ್ಯಾಚರಣೆಗೆ ಕಳುಹಿಸಲಾಗಿದೆ ಎಂದು ವಿವರಿಸಿದನು ಮತ್ತು ತನ್ನ ಮಗಳು ಕಥೆಯನ್ನು ವಿವರಿಸುತ್ತಿದ್ದಂತೆಯೇ ಕೇಳಲು ಅವನು ನಾರದನನ್ನು ಆಹ್ವಾನಿಸಿದನು. ಸಾವಿತ್ರಿಯು ಮಾತನಾಡಲು ಪ್ರಾರಂಭಿಸಿದಳು. ಅವಳ ಮಾತುಗಳು ಸೌಮ್ಯವಾದ ನದಿಯಂತೆ ಸುರಿಯುತ್ತಿದ್ದವು. ತಂದೆಯೇ, ನಾನು ರಾಜ ದ್ಯುಮತ್ಸೇನನ ಮಗ ರಾಜಕುಮಾರ ಸತ್ಯವಾನನಲ್ಲಿ ಯೋಗ್ಯವಾದ ಸಂಗಾತಿಯನ್ನು ಕಂಡುಕೊಂಡಿದ್ದೇನೆ ಎಂದು ಅವಳು ಹೇಳಿದಳು. ಅವನು ಒಬ್ಬ ಸದ್ಗುಣಶೀಲ ಕ್ಷತ್ರಿಯ ರಾಜನಾಗಿದ್ದು ಕುರುಡನಾಗಿದ್ದರೂ ಕಾಡಿನಲ್ಲಿ ದೊಡ್ಡ ಪ್ರತಿಜ್ಞೆಗಳನ್ನು ಮತ್ತು ತಪಸ್ಸನ್ನು ಅಳವಡಿಸಿಕೊಂಡಿದ್ದಾನೆ. ತನ್ನ ಆಯ್ದ ಗಂಡನನ್ನು ವಿವರಿಸುವಾಗ ಸಾವಿತ್ರಿಯ ಕಣ್ಣುಗಳು ಭಕ್ತಿಯಿಂದ ಹೊಳೆಯುತ್ತಿದ್ದವು. ನಾನು ಅವನನ್ನು ನನ್ನ ಹೃದಯದಲ್ಲಿ ನನ್ನ ಒಡೆಯನಾಗಿ ಸ್ವೀಕರಿಸಿದ್ದೇನೆ, ಏಕೆಂದರೆ ಅವನು ನನ್ನ ಪತಿಯಾಗಿರಲು ಯೋಗ್ಯನಾಗಿದ್ದಾನೆ. ನಾರದನ ಅಭಿವ್ಯಕ್ತಿ ಗಂಭೀರವಾಯಿತು. ಅಯ್ಯೋ ರಾಜನೇ, ಸಾವಿತ್ರಿ ದೊಡ್ಡ ತಪ್ಪು ಮಾಡಿದ್ದಾಳೆ. ಅವನು ಹೇಳಿದ ಈ ಸತ್ಯವಾನನು 1 ವರ್ಷದೊಳಗೆ ಸಾಯುತ್ತಾನೆ ಎಂದು ಅವಳಿಗೆ ತಿಳಿದಿಲ್ಲ. ರಾಜಕುಮಾರನ ತಂದೆ ಸತ್ಯವನ್ನು ಮಾತನಾಡುತ್ತಾನೆ ಮತ್ತು ಅವನ ತಾಯಿಯು ತನ್ನ ಭಾಷಣದಲ್ಲಿ ಸತ್ಯವಂತರಾಗಿದ್ದಳು ಎಂದು ನಾರದನು ವಿವರಿಸಿದನು. ಅದಕ್ಕಾಗಿಯೇ ಬ್ರಾಹ್ಮಣರು ತಮ್ಮ ಮಗನಿಗೆ ಸತ್ಯವಾನ ಎಂದು ಹೆಸರಿಟ್ಟರು. ರಾಜಕುಮಾರ ಸತ್ಯವಾನನು ನಾರದನು ಉಲ್ಲೇಖಿಸಿದ ಎಲ್ಲಾ ಸದ್ಗುಣಗಳನ್ನು ಹೊಂದಿದ್ದಾನೆಯೇ ಎಂದು ಅಶ್ವಪತಿಯು ಕೇಳಿದನು. ಋಷಿ ಉತ್ತರಿಸಿದರು, ಶಕ್ತಿಯಲ್ಲಿ ಅವನು ಸೂರ್ಯನಂತೆ, ಬುದ್ಧಿವಂತಿಕೆಯಲ್ಲಿ ಬೃಹಸ್ಪತಿಯಂತೆ, ಇಂದ್ರನಂತೆ ಧೈರ್ಯಶಾಲಿ ಮತ್ತು
ಭೂಮಿಯಂತೆಯೇ ಕ್ಷಮಿಸುವವನಾಗಿದ್ದಾನೆ. ಅಶ್ವಪತಿಯು ತನ್ನ ಮಗನ ಔದಾರ್ಯ ಬ್ರಾಹ್ಮಣರ ಬಗೆಗಿನ ಭಕ್ತಿ ಮತ್ತು ದೈಹಿಕ ಸೌಂದರ್ಯದ ಬಗ್ಗೆ ಕೇಳಿದನು. ನಾರದನು ಸತ್ಯವಾರನನ್ನು ಉಡುಗೊರೆಗಳನ್ನು ನೀಡುವಲ್ಲಿ, ರಣತಿದೇವನಂತೆ ಮಾತಿನ ಪ್ರಾಮಾಣಿಕತೆಯಲ್ಲಿ, ಶೀಲ ಔದಾರ್ಯದಲ್ಲಿ, ಏತಿ ಮತ್ತು ಸೌಂದರ್ಯದಲ್ಲಿ ಚಂದ್ರನಂತೆ ವಿವರಿಸಿದನು. ತನ್ನ ಅಳಿಯನ ಬಗ್ಗೆ ನಾರದನು ನೀಡಿದ ಪ್ರಕಾಶಮಾನವಾದ ವಿವರಣೆಯಿಂದ ಅಶ್ವಪತಿಯು ದಿಗ್ಭ್ರಮೆಗೊಂಡನು. ಸತ್ಯವಾನನ ಪಾತ್ರದಲ್ಲಿ ಏನಾದರೂ ದೋಷಗಳಿವೆಯೇ ಎಂದು ಕೇಳಿದಾಗ ನಾರದನು, ಅವನಲ್ಲಿ ಒಂದು ದೊಡ್ಡ ದೋಷವಿದೆ. ಈ ದಿನದಿಂದ 1 ವರ್ಷದೊಳಗೆ ಅವನು ತನ್ನ ನಶ್ವರ ಸುರುಳಿಯನ್ನು ತ್ಯಜಿಸುತ್ತಾನೆ ಎಂದು ಉತ್ತರಿಸಿದನು. ಅಶ್ವಪತಿಯು ಸಾವಿತ್ರಿಯ ಮೇಲಿನ ಪ್ರೀತಿ ಮತ್ತು ವಿಷಯ ಎಚ್ಚರಿಕೆಯ ಮಾತುಗಳ ನಡುವೆ ಛಿದ್ರಗೊಂಡನು. ಆದಾಗ್ಯೂ ಸಾವಿತ್ರಿ ದೃಢವಾಗಿ ಉಳಿದರು. ಸಾವು ಒಮ್ಮೆ ಮಾತ್ರ ಬೀಳಬಹುದು ಎಂದು ಅವರು ಹೇಳಿದರು. ಒಬ್ಬ ಮಗಳನ್ನು ಒಮ್ಮೆ ಮಾತ್ರ ನೀಡಬಹುದು ಮತ್ತು ಒಬ್ಬ ವ್ಯಕ್ತಿಯು ನಾನು ಕೊಡುತ್ತೇನೆ ಎಂದು ಒಮ್ಮೆ ಮಾತ್ರ ಹೇಳಬಹುದು. ನಾನು ನನ್ನ ಗಂಡನನ್ನು ಅಲ್ಪಾವಧಿಯ ಅಥವಾ ದೀರ್ಘಾವಧಿಯ ಜೀವನದೊಂದಿಗೆ ಆಯ್ಕೆ ಮಾಡಿದ್ದೇನೆ. ಸದ್ಗುಣಗಳನ್ನು ಹೊಂದಿದ್ದೇನೆ ಅಥವಾ ಗುಣಗಳನ್ನು ಕಳೆದುಕೊಂಡಿದ್ದೇನೆ. ಬುದ್ಧಿವಂತ ಋಷಿಗಳು ವಾಸಿಸುತ್ತಿದ್ದ ಪವಿತ್ರ ಕಾಡಿನಲ್ಲಿ ನ್ಯಾಯಯುತ ಆಡಳಿತಗಾರನಾದ ರಾಜ ದ್ಯುಮತ್ಸೇನನು ತನ್ನ ನಿಷ್ಠಾವಂತ ಹೆಂಡತಿಯೊಂದಿಗೆ ವಾಸಿಸುತ್ತಿದ್ದನು. ರಾಜನ ಜೀವನವು ಸರಳತೆ ಮತ್ತು ಸದ್ಗುಣದ ಅನ್ವೇಷಣೆಯ ಭಕ್ತಿಯಿಂದ ಗುರುತಿಸಲ್ಪಟ್ಟಿದೆ. ಅವನ ರಾಜ್ಯವು ಕಳೆದು ಹೋಗಿತ್ತು, ಆದರೆ ಅವನು ಕಾಡಿನಲ್ಲಿ ವಾಸಿಸುವುದನ್ನು ಮುಂದುವರೆಸಿದನು. ಸ್ವಯಂ ನಿಯಂತ್ರಣವನ್ನು ಅಭ್ಯಾಸ ಮಾಡಿದನು ಮತ್ತು ನಿಯಂತ್ರಿತ ಜೀವನವನ್ನು ನಡೆಸಿದನು. ಒಂದು ದಿನ ಅವನು ಪ್ರಕೃತಿಯ ಶಾಂತತೆಯಿಂದ ಸುತ್ತುವರಿದ ಭವ್ಯವಾದ ಸಾಲ ಮರದ ನೆರಳಿನಲ್ಲಿ ಕುಳಿತಿದ್ದಾಗ ರಾಜ ಅಶ್ವಪತಿಯು ತನ್ನ 2 ಮಕ್ಕಳೊಂದಿಗೆ ಅವನನ್ನು ಭೇಟಿ ಮಾಡಿದನು. ರಾಜನ ಮಗಳು ಸುಂದರವಾದ ಮತ್ತು ನಿಪುಣ ಯುವತಿಯಾದ ಸಾವಿತ್ರಿಯನ್ನು ತನ್ನ ತಂದೆಯೊಂದಿಗೆ ದೇಶಭ್ರಷ್ಟನಾಗಿದ್ದ ಕುಲೀನ ರಾಜಕುಮಾರನಾದ ಸತ್ಯವಾನನೊಂದಿಗೆ ಮದುವೆಯಾಗಲು ಆಯ್ಕೆ ಮಾಡಲಾಗಿತ್ತು. ರಾಜ ಅಶ್ವಪತಿಯು ಸಂತೋಷ ಮತ್ತು ಕೃತಜ್ಞತೆಯಿಂದ ತುಂಬಿ ರಾಜ ಋಷಿಯಾದ ದ್ಯುಮತ್ಸೇನನ ಬಳಿಗೆ ಗೌರವ ಮತ್ತು ನಮ್ರತೆಯಿಂದ ಹೋದನು. ಅವನು ತನ್ನನ್ನು ಪರಿಚಯಿಸಿಕೊಂಡನು ಮತ್ತು ಯುವ ರಾಜಕುಮಾರನಿಗೆ ಮದುವೆಯಾಗಲು ತನ್ನ ಮಗಳ ಕೈ ಕೇಳಲು ಬಂದಿದ್ದೇನೆ ಎಂದು ವಿವರಿಸಿದನು. ರಾಜನು ಅವನಿಗೆ ಒಂದು ಆಸನ, ಒಂದು ಹಸು ಮತ್ತು ಗೌರವದ ಸಂಕೇತವಾದ ಅರ್ಘ್ಯವನ್ನು ನೀಡಿದನು ಮತ್ತು ಅವನ ಭೇಟಿಯ ಉದ್ದೇಶವನ್ನು ಕೇಳಿದನು. ರಾಜ ಅಶ್ವಪತಿಯು ಹೃದಯದಿಂದ ಹೇಳಿದನು, ಓ ರಾಜ ಋಷಿಯೇ, ನಾನು ಪ್ರೀತಿ ಮತ್ತು ಭಕ್ತಿಯಿಂದ ಬಂದಿದ್ದೇನೆ. ನನ್ನ ಮಗಳು ನನಗೆ ಪ್ರಿಯಳಾಗಿದ್ದಾಳೆ ಮತ್ತು ನಾನು ಅವಳ ಸಂತೋಷವನ್ನು ಬಯಸುತ್ತೇನೆ. ಸತ್ಯವಾನನು ಒಬ್ಬ ಉದಾತ್ತ ರಾಜಕುಮಾರನಾಗಿದ್ದಾನೆ ಮತ್ತು ಅವವಿಲನವು ನಮ್ಮ 2 ಕುಟುಂಬಗಳಿಗೆ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಎಂದು ನಾನು ನಂಬುತ್ತೇನೆ. ಅವನು ದ್ಯುಮತ್ಸೇನನ ಸಹಾನುಭೂತಿ ಮತ್ತು ಸಮಾನತೆಯ ಪ್ರಜ್ಞೆಗೆ ಮನವಿ ಮಾಡಿ ಅವರಿಬ್ಬರೂ ರಾಜರು ಮೈತ್ರಿಗೆ ಅರ್ಹರು ಎಂದು ನೆನಪಿಸಿದನು. ರಾಜನ ಮಾತುಗಳಿಂದ ವಿಚಲಿತನಾದ ದ್ಯುಮತ್ಸೇನನು ಅಶ್ವಪತಿಯೊಂದಿಗಿನ ಮೈತ್ರಿಯ ತನ್ನ ಸ್ವಂತ ಬಯಕೆಯನ್ನು ನೆನಪಿಸಿಕೊಂಡನು. ತನ್ನ ರಾಜ್ಯವನ್ನು ಕಳೆದುಕೊಂಡ ಕಾರಣ ಅವನು ಮೊದಲು ಹಿಂಜರಿಯುತ್ತಿದ್ದರೂ ಈಗ ತನ್ನ ಬಯಕೆಯನ್ನು ಪೂರೈಸುವ ಅವಕಾಶವನ್ನು ಕಂಡನು. ಬೆಚ್ಚಗಿನ ಹೃದಯದಿಂದ ಅವನು ಒಕ್ಕೂಟಕ್ಕೆ ಒಪ್ಪಿಕೊಂಡನು ಮತ್ತು ರಾಜ ಅಶ್ವಪತಿಯನ್ನು ಅತಿಥಿಯಾಗಿ ಸ್ವಾಗತಿಸಿದನು. ನಂತರ ಇಬ್ಬರು ರಾಜರು ಅರಣ್ಯ ಆಶ್ರಮಗಳಲ್ಲಿ ವಾಸಿಸುತ್ತಿದ್ದ 2 ಬಾರಿ ಜನಿಸಿದ ಎಲ್ಲರನ್ನೂ ಮದುವೆಯ ಪವಿತ್ರ ವಿಧಿಗಳನ್ನು ನೆರವೇರಿಸಲು ಕರೆದರು. ಸಮಾರಂಭವನ್ನು ಬಹಳ ವೈಭವದಿಂದ ನಡೆಸಲಾಯಿತು ಮತ್ತು ಸಾವಿತ್ರಿಯ ತಂದೆಯಿಂದ ಸೂಕ್ತವಾದ ನಿಲುವಂಗಿಗಳು ಮತ್ತು ಆಭರಣಗಳನ್ನು ನೀಡಲಾಯಿತು. ನವವಿವಾಹಿತರು ತಮ್ಮ ನಿವಾಸಕ್ಕೆ ಹಿಂತಿರುಗಿದಾಗ ಸತ್ಯವಾನನ ಸಂತೋಷಕ್ಕೆ ಯಾವುದೇ ಮಿತಿ ಇರಲಿಲ್ಲ. ಆದರೆ ಸಾವಿತ್ರಿ ತನ್ನ ಹೃದಯಕ್ಕೆ ಪ್ರಿಯವಾದ ಗಂಡನನ್ನು ಪಡೆದಾಗ ತುಂಬಾ ಸಂತೋಷಪಟ್ಟಳು. ಆಕೆ ತನ್ನ ರಾಜಮನೆತನದ ಉಡುಪನ್ನು ತ್ಯಜಿಸಿ
ಸರಳವಾದ ಬಟ್ಟೆಗಳನ್ನು ಧರಿಸಿ ತನ್ನ ಅತ್ತೆ ಮಾವಂದಿರ ಸೇವೆಗಾಗಿ ವಿನಮ್ರತೆ ಮತ್ತು ಭಕ್ತಿಯಿಂದ ತನ್ನನ್ನು ಅರ್ಪಿಸಿಕೊಂಡಳು. ಸಾವಿತ್ರಿಯ ದಯೆ ಮತ್ತು ಸದ್ಗುಣಗಳು ಶೀಘ್ರದಲ್ಲೇ ಅರಣ್ಯ ಆಶ್ರಯದಲ್ಲಿದ್ದ ಎಲ್ಲರ ಹೃದಯಗಳನ್ನು ಗೆದ್ದುಕೊಂಡವು. ಆಕೆಯ ಅಗತ್ಯಗಳನ್ನು ನೋಡಿಕೊಳ್ಳುವ ಮೂಲಕ ಮತ್ತು ಬಟ್ಟೆ ಮತ್ತು ಆಭರಣಗಳಿಂದ ಅಲಂಕರಿಸುವ ಮೂಲಕ ಆಕೆ ತನ್ನ ಅತ್ತೆ ಮಾವನನ್ನು ಸಂತೋಷಪಡಿಸಿದಳು. ಆಕೆಯ ಮಾವನನ್ನು ಸಾವಿತ್ರಿಯು ದೇವರಾಗಿ ಪೂಜಿಸುತ್ತಿದ್ದಳು. ಅವರು ಆಕೆಯ ಮಾತನ್ನು ನಿಯಂತ್ರಿಸಿದರು ಮತ್ತು ಅತ್ಯಂತ ಗೌರವವನ್ನು ತೋರಿಸಿದರು. ಆಕೆಯ ಸಿಹಿ ಮಾತುಗಳು, ಕೌಶಲ್ಯಪೂರ್ಣ ಕೈಗಳು ಮತ್ತು ಸಮಚಿತ್ರದಿಂದ ಆಕೆ ತನ್ನ ಗಂಡನ ಹೃದಯವನ್ನು ಗೆದ್ದರು. ಅವರು ಅರಣ್ಯ ಆಶ್ರಯದಲ್ಲಿ ವಾಸಿಸುತ್ತಿದ್ದಂತೆ ಒಟ್ಟಿಗೆ ತಪಸ್ಸನ್ನು ಅಭ್ಯಾಸ ಮಾಡುತ್ತಿದ್ದಾಗ ದಂಪತಿಗಳ ಪ್ರೀತಿ ಬೆಳೆಯುತ್ತಲೇ ಹೋಯಿತು. ದೂರದ ಭೂಮಿಯಲ್ಲಿ ರಾಜ ದ್ಯುಮ್ನತ್ಸೇನರ ಮಗಳು ಸಾವಿತ್ರಿಯು ತನ್ನ ಅಚಲವಾದ ಭಕ್ತಿ ಮತ್ತು ಅಚಲವಾದ ಸಂಕಲ್ಪಕ್ಕೆ ಹೆಸರುವಾಸಿಯಾಗಿದ್ದಳು. ಅವರು ತಮ್ಮ ಸಂಭಾಷಣೆಯ ನಂತರದ 4ನೇ ದಿನದಂದು ತನ್ನ ಪತಿ ಸತ್ಯವಾನನ ಅಕಾಲಿಕ ಮರಣದ ಬಗ್ಗೆ ಮುನ್ಸೂಚನೆ ನೀಡಿದ ಸ್ವರ್ಗೀಯ ಋಷಿ ನಾರದನ ಮಾತುಗಳನ್ನು ಅವಳು ಕೇಳಿದ್ದಳು. ಈ ಅಶುಭ ಭವಿಷ್ಯವಾಣಿಯಿಂದ ವಿಚಲಿತರಾಗದೆ ಸಾವಿತ್ರಿಯು ತ್ರಿರಾತ್ರದ ಪ್ರತಿಜ್ಞೆಯನ್ನು ಆಚರಿಸಲು ಪ್ರಾರಂಭಿಸಿದಳು. ಅದೃಷ್ಟವನ್ನು ಬದಲಾಯಿಸುವ ಹತಾಶ ಪ್ರಯತ್ನದಲ್ಲಿ ಸತತವಾಗಿ 3 ರಾತ್ರಿ ಉಪವಾಸ ಮಾಡಿದ. ನಿಗದಿತ ಸಮಯವು ಸಮೀಪಿಸುತ್ತಿದ್ದಂತೆ ತನ್ನ ಸೊಸೆಯ ಸ್ವಯಂ ವಿಧಿಸಿದ ತಪಸ್ಸಿನ ಬಗ್ಗೆ ತಿಳಿದ ರಾಜನ ದುಃಖವು ಗಾಢವಾಯಿತು. ಅವನು ತನ್ನ ಸಿಂಹಾಸನದಿಂದ ಎದ್ದು ಸಾವಿತ್ರಿಯ ಬಳಿಗೆ ಬಂದು ತನ್ನ ಕಳವಳವನ್ನು ವ್ಯಕ್ತಪಡಿಸಿದನು. ನೀವು ಕೈಗೊಂಡ ಈ ಪ್ರತಿಜ್ಞೆಯು ಅತ್ಯಂತ ಕಷ್ಟಕರವಾಗಿದೆ. 3 ರಾತ್ರಿಗಳು ಒಟ್ಟಿಗೆ ಉಪವಾಸ ಮಾಡುವುದು ಯಾರಿಗಾದರೂ ಕಷ್ಟ. ಆದರೆ ಸಾವಿತ್ರಿಯು ದೃಢವಾಗಿ ನಿಂತಳು. ಅವಳ ಕಣ್ಣುಗಳು ದೃಢನಿಶ್ಚಯದಿಂದ ಹೊಳೆಯುತ್ತಿದ್ದವು. ತಂದೆಯೇ, ನೀನು ಚಿಂತಿಸಬೇಕಾಗಿಲ್ಲ, ಅವಳು ಹೇಳಿದಳು. ಈ ಕಾರ್ಯವನ್ನು ಪೂರ್ಣಗೊಳಿಸಲು ನಾನು ನನ್ನ ಮನಸ್ಸನ್ನು ರೂಪಿಸಿಕೊಂಡಿದ್ದೇನೆ ಮತ್ತು ಒಬ್ಬರ ಪ್ರತಿಜ್ಞೆಯನ್ನು ಪೂರೈಸಲು ಪರಿಶ್ರಮವೇ ಪ್ರಮುಖವಾಗಿದೆ. ತನ್ನ ಸೊಸೆಯ ಅಚಲವಾದ ಬದ್ಧತೆಯಿಂದ ರಾಜನು ದಿಗ್ಭ್ರಮೆಗೊಂಡನು. ಅವನಿಗೆ ಪ್ರೋತ್ಸಾಹದ ಮಾತುಗಳನ್ನು ಮಾತ್ರ ಹೇಳಲು ಸಾಧ್ಯವಾಯಿತು. ನಾನು ಹೇಳಬೇಕಾದಂತಹದ್ದು, ನಿನ್ನ ಪ್ರತಿಜ್ಞೆಯನ್ನು ಮುರಿಯಬೇಡಿ, ಬದಲಿಗೆ ಅದನ್ನು ಅದರ ಅಂತ್ಯದವರೆಗೆ ನೋಡಿ. ಆದ್ದರಿಂದ ಭಾರವಾದ ಹೃದಯದಿಂದ ಅವನು ಸಾವಿತ್ರಿಯು ತನ್ನ ಉಪವಾಸವನ್ನು ಮುಂದುವರಿಸುವುದನ್ನು ನೋಡಿದನು. ಅವಳ ದೇಹವು ಗಂಟೆಗಟ್ಟಲೆ ದುರ್ಬಲಗೊಳ್ಳುತ್ತಿತ್ತು. 4ನೇ ದಿನದ ಸೂರ್ಯನು ಉದಯಿಸಲು ಪ್ರಾರಂಭಿಸಿದಾಗ ಸಾವಿತ್ರಿಯ ದುಃಖವು ಹೊಸ ಎತ್ತರವನ್ನು ತಲುಪಿತು. ಅವಳು ಹಿಂದಿನ ರಾತ್ರಿಯನ್ನು ಯಾತನೆಯಲ್ಲಿ ಕಳೆದಿದ್ದಳು. ಅವಳ ಮನಸ್ಸು ಅವಳಿಗೆ ಕಾಯುತ್ತಿದ್ದ ಸನ್ನಿಹಿತವಾದ ನಷ್ಟದ ಆಲೋಚನೆಗಳೊಂದಿಗೆ ಓಡುತ್ತಿತ್ತು. ಆದರೂ ಅವಳು ತನ್ನ ಪ್ರತಿಜ್ಞೆಯನ್ನು ಮುರಿಯಲು ನಿರಾಕರಿಸಿದರು ಮತ್ತು ಬದಲಿಗೆ ತನ್ನನ್ನು ಆಶೀರ್ವದಿಸಿದ ಸನ್ಯಾಸಿಗಳ ಮಾತುಗಳನ್ನು ಸ್ವೀಕರಿಸುತ್ತಾ ಚಿಂತನೆಯಲ್ಲಿ ಮುಳುಗಿದಳು. ನೀನು ಎಂದಿಗೂ ವಿಧರೆಯಾಗಿರಬಾರದು. ಬೆಳಗಿನ ಸೂರ್ಯನು ರಾಜಸಭೆಯ ಮೇಲೆ ತನ್ನ ಬೆಚ್ಚಗಿನ ಕಿರಣಗಳನ್ನು ಬೀಸಿದನು ಮತ್ತು ಸಾವಿತ್ರಿಯ ಮಾವ ಮತ್ತು ಅತ್ತೆ ಅವಳ ಹತ್ತಿರ ಬಂದರು. ಅವರ ಮುಖಗಳು ಚಿಂತೆಯಿಂದ ತುಂಬಿದವು. ನೀವು ನಿಮ್ಮ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿದ್ದೀರಿ, ಅವರು ಹೇಳಿದರು. ಇದು ನೀವು ತಿನ್ನುವ ಸಮಯ. ಆದರೆ ಸಾವಿತ್ರಿ ತಲೆ ಅಲ್ಲಾಡಿಸಿದಳು. ಇಂದು ರಾತ್ರಿ ಸೂರ್ಯ ಮುಳುಗುವವರೆಗೂ ನಾನು ಉಪವಾಸವನ್ನು ಮುರಿಯುವುದಿಲ್ಲ. ಇದು ನನ್ನ ಸಂಕಲ್ಪ ಮತ್ತು ನಾನು ಅದನ್ನು ನೋಡುತ್ತೇನೆ. ಅವಳು ಈ ಮಾತುಗಳನ್ನು ಹೇಳುತ್ತಿರುವಾಗ ಸತ್ಯವಾನನು ತನ್ನ ಕೋಣೆಯಿಂದ ಹೊರಬಂದನು. ಅವನ ಕೊಡಲಿಯು ಅವನ ಭುಜದ ಮೇಲೆ ಬಿದ್ದಿತ್ತು. ಅವನು ಕಾಡಿಗೆ ಕಟ್ಟಲು ಪಟ್ಟನು. ಅವರ ಕುಟುಂಬದ ಯಜ್ಞದ ಬೆಂಕಿಗೆ ಹಣ್ಣುಗಳನ್ನು ಮರಳಿ ತರಲು ನಿರ್ಧರಿಸಿದನು. ಸಾವಿತ್ರಿಯ ಕಣ್ಣುಗಳು ತನ್ನ ಗಂಡನ ಮೇಲೆ ಮುಚ್ಚಲ್ಪಟ್ಟವು ಮತ್ತು ದುಃಖ ಮತ್ತು ದೃಢನಿಶ್ಚಯದ ಮಿಶ್ರಣದಿಂದ ಅವಳು ಅವನ ಪ್ರಯಾಣದಲ್ಲಿ ಅವನೊಂದಿಗೆ ಬರಲು ಕೇಳಿಕೊಂಡಳು. ಸತ್ಯವಾನನು ತನ್ನ ಹೆಂಡತಿಯ ಕೋರಿಕೆಯಿಂದ ದಿಗ್ಭ್ರಮೆಗೊಂಡನು. ನೀನು ಇನ್ನೆಂದೂ ಕಾಡಿಗೆ ಹೋಗಿಲ್ಲ, ಅವನು ಹೇಳಿದ. ಮತ್ತು 3 ರಾತ್ರಿಗಳ ಉಪವಾಸದ ನಂತರ
ನೀನು ದಣಿದಿದ್ದೀಯ. ಆದರೆ ಸಾವಿತ್ರಿ ದೃಢವಾಗಿ ನಿಂತಳು. ಅವಳ ಧ್ವನಿಯು ಅಚಲವಾಗಿತ್ತು. ನನ್ನ ಉಪವಾಸದಿಂದ ನನಗೆ ಆಯಾಸವಾಗುತ್ತಿಲ್ಲ ಮತ್ತು ನಾನು ನಿನ್ನೊಂದಿಗೆ ಬರಲು ನಿರ್ಧರಿಸಿದ್ದೇನೆ. ದ್ಯುಮತ್ಸೇನ ಇಬ್ಬರ ಅನುಮತಿಯೊಂದಿಗೆ ದಟ್ಟವಾದ ಕಾಡಿನಲ್ಲಿ ಸತ್ಯವಾನ್ ಮತ್ತು ಅವನ ಹೆಂಡತಿ ಸಾವಿತ್ರಿ ಹಣ್ಣುಗಳನ್ನು ಸಂಗ್ರಹಿಸಿ ತಮ್ಮ ಬುಟ್ಟಿಗಳನ್ನು ತುಂಬುವುದರಲ್ಲಿ ನಿರತರಾಗಿದ್ದರು. ಅವರು ಕೆಲಸ ಮಾಡುವಾಗ ಸತ್ಯವಾನ್ ದೈಹಿಕ ಶ್ರಮದಿಂದ ದಣಿದಿದ್ದನು ಮತ್ತು ಅವನ ತಲೆನೋವು ಪ್ರಾರಂಭವಾಯಿತು. ಅವನು ಸಾವಿತ್ರಿಯ ಬಳಿ, ಓ ಸಾವಿತ್ರಿಯೇ, ನನ್ನ ತಲೆ ಬಡಿದುಕೊಳ್ಳುತ್ತಿದೆ ಮತ್ತು ನಾನು ಲೆಕ್ಕವಿಲ್ಲದಷ್ಟು ಬಾಣಗಳಿಂದ ಚುಚ್ಚಲ್ಪಟ್ಟಿದ್ದೇನೆ ಎಂದು ನನಗೆ ಅನಿಸುತ್ತಿದೆ. ನಾನು ವಿಶ್ರಾಂತಿ ಪಡೆಯಬೇಕು ಎಂದು ನಾನು ಭಾವಿಸುತ್ತೇನೆ ಎಂದು ದೂರಿದರು. ಸಾವಿತ್ರಿಯು ಕೂಡಲೇ ತನ್ನ ಗಂಡನ ಪಕ್ಕಕ್ಕೆ ಬಂದು ಅವನ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಅವನ ಪಕ್ಕದಲ್ಲಿ ಕುಳಿತಳು. ಅವಳು ಅವನನ್ನು ಹಿಡಿದಾಗ ಅವಳು ಸಮಯವನ್ನು ಲೆಕ್ಕ ಮಾಡಲು ಪ್ರಾರಂಭಿಸಿದಳು. ನಾರದನ ಮಾತುಗಳ ಬಗ್ಗೆ ಯೋಚಿಸಿದಳು. ಇದ್ದಕ್ಕಿದ್ದಂತೆ ಕೆಂಪು ಉಡುಪನ್ನು ಧರಿಸಿದ ವ್ಯಕ್ತಿಯು ಅವರ ಮುಂದೆ ಕಾಣಿಸಿಕೊಂಡನು. ಅವನು ಎತ್ತರವಾಗಿದ್ದನು, ತಲೆಯ ಮೇಲೆ ಕಿರೀಟವನ್ನು ಹೊಂದಿದ್ದನು ಮತ್ತು ಸೂರ್ಯನಂತೆ ಹೊಳೆಯುವ ಕಣ್ಣುಗಳನ್ನು ಹೊಂದಿದ್ದನು. ಅವನ ಉಪಸ್ಥಿತಿಯು ಭವ್ಯವಾದ ಮತ್ತು ಭಯ ಹುಟ್ಟಿಸುವಂತಿತ್ತು. ಆ ಅಪರಿಚಿತನು ತನ್ನನ್ನು ಸತ್ಯವಾನನ ಪ್ರಾಣವನ್ನು ತೆಗೆದುಕೊಳ್ಳಲು ಬಂದ ಸಾವಿನ ದೇವತೆಯಾದ ಯಮನೆಂದು ಬಹಿರಂಗಪಡಿಸಿದರು. ಯಾಮನ ಶಕ್ತಿಗಳಿಂದ ಹೆದರಿಕೊಳ್ಳದ ಸಾವಿತ್ರಿ ಗೌರವದಿಂದ ಅವನ ಬಳಿಗೆ ಬಂದು, ನೀನು ಯಾರು ದೊಡ್ಡವನು, ಇಲ್ಲಿ ನಿನ್ನ ಉದ್ದೇಶವೇನು ಎಂದು ಕೇಳಿದನು. ಯಮನು ತಾನು ಸತ್ಯವಾನನನ್ನು ಕರೆದೊಯ್ಯಲು ಬಂದಿದ್ದೇನೆ ಎಂದು ಉತ್ತರಿಸಿದನು, ಏಕೆಂದರೆ ಅವನ ಭೂಮಿಯ ಮೇಲಿನ ಕಾಲವು ಕೊನೆಗೊಂಡಿತ್ತು. ಸಾವಿತ್ರಿಯು ಯಮನನ್ನು ಬೇಡಿಕೊಂಡಳು. ಜನರನ್ನು ಕರೆದೊಯ್ಯಲು ಸಾವಿನ ಸಂದೇಶವಾಹಕರು ಬರುತ್ತಿದ್ದಾರೆಂದು ಅವಳು ಕೇಳಿದ್ದಳು, ಆದರೆ ವೈಯಕ್ತಿಕವಾಗಿ ಎಂದಿಗೂ ಬರಲಿಲ್ಲ ಎಂದು ವಿವರಿಸಿದಳು. ಯಮನು ಸ್ವತಃ ಏಕೆ ಬಂದಿದ್ದಾನೆಂದು ಅವಳು ಕೇಳಿದಳು ಮತ್ತು ಸತ್ಯವಾನನು ಸದ್ಗುಣಶೀಲ ವ್ಯಕ್ತಿಯಾಗಿದ್ದನು ಮತ್ತು ಅವನ ದೂತರಿಂದ ತೆಗೆದುಕೊಳ್ಳಲ್ಪಡದಿರಲು ಅರ್ಹನಾಗಿದ್ದನು ಎಂದು ಅವನು ವಿವರಿಸಿದನು. ಯಮನು ಸತ್ಯವಾನನ ಪ್ರಾಣವನ್ನು ತೆಗೆದುಕೊಳ್ಳಲು ಸಿದ್ಧವಾಗುತ್ತಿದ್ದಂತೆ ಸಾವಿತ್ರಿ ತನ್ನ ಗಂಡನ ತಲೆಯನ್ನು ನಿಧಾನವಾಗಿ ನೆಲದ ಮೇಲೆ ಇರಿಸಿದಳು ಮತ್ತು ಯಾಮನೊಂದಿಗೆ ಮಾತನಾಡಲು ಎದ್ದು ನಿಂತಳು. ಅವಳು ಅವನ ಉದ್ದೇಶಗಳ ಬಗ್ಗೆ ಮತ್ತು ಅವನು ವೈಯಕ್ತಿಕವಾಗಿ ಏಕೆ ಬಂದಿದ್ದಾನೆ ಎಂದು ಕೇಳಿದಳು. ಇದು ಸತ್ಯವಾನನ ಸದ್ಗುಣಗಳು ಮತ್ತು ಸೌಂದರ್ಯದಿಂದಾಗಿ ಮತ್ತು ಅವನು ಅವನನ್ನು ನೋವಿನಿಂದ ಬಿಡಿಸಲು ಬಯಸಿದ್ದನೆಂದು ಯಮನು ವಿವರಿಸಿದನು. ಆಮೇಲೆ ಯಮನು ಸತ್ಯವಾನನ ದೇಹದಿಂದ ನೇಣು ಬಿಗಿದ ಸಣ್ಣ ವ್ಯಕ್ತಿಯನ್ನು ಹೊರತೆಗೆದನು. ಇದು ದೇಹವನ್ನು ನಿರ್ಜೀವ ಮತ್ತು ಮಂದವಾಗಿಸಿದ ಪ್ರಮುಖ ಸತ್ವವಾಗಿತ್ತು. ಸಾವಿತ್ರಿಯು ದುಃಖದಲ್ಲಿ ಮುಳುಗಿ ತನ್ನ ಗಂಡನನ್ನು ಹೊತ್ತುಕೊಂಡು ಹೋಗುವಾಗ ಯಾಮನನ್ನು ಹಿಂಬಾಲಿಸಿದಳು. ಮನೆಗೆ ಮರಳಲು ಮತ್ತು ಅಂತ್ಯಕ್ರಿಯೆಯ ವಿಧಿಗಳನ್ನು ಮಾಡಲು ಆತನು ಎಚ್ಚರಿಕೆ ನೀಡಿದರೂ ಆಕೆಯು ಆತನನ್ನು ಹಿಂಬಾಲಿಸಲು ಒತ್ತಾಯಿಸಿದ. ಯಮನು ಸಾವಿತ್ರಿಯ ಭಕ್ತಿ, ತಪಸ್ಸು ಮತ್ತು ಬುದ್ಧಿವಂತಿಕೆಯಿಂದ ಪ್ರಭಾವಿತನಾದನು. ಅವನು ಅವಳಿಗೆ 2 ವರಗಳನ್ನು ನೀಡಿದ್ದನು. ಒಂದು, ತನ್ನ ರಾಜ್ಯ ಮತ್ತು ದೃಷ್ಟಿಯನ್ನು ಕಳೆದುಕೊಂಡಿದ್ದ ಆಕೆಯ ಮಾವನಿಗೆ, ಮತ್ತು ಇನ್ನೊಂದು, ತನ್ನ ಪತಿಗೆ 100 ಪುತ್ರರಿಗೆ. ಪ್ರತಿ ವರದೊಂದಿಗೆ ಯಮನು ಸಾವಿತ್ರಿಯ ಮಾತುಗಳನ್ನು ಹೊಗಳಿದನು. ಅದು ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ತುಂಬಿತ್ತು. ಸಾವಿತ್ರಿಯು ತನ್ನ ಗಂಡನನ್ನು ತೆಗೆದುಕೊಂಡು ಹೋಗಬಾರದೆಂದು ಯಮನಿಗೆ ಬೇಡಿಕೆ ಇಟ್ಟು ಅವನನ್ನು ಹಿಂಬಾಲಿಸುವುದನ್ನು ಮುಂದುವರೆಸಿದಳು. ಸದ್ಗುಣಶೀಲರು ಎಲ್ಲಾ ಜೀವಿಗಳಿಗೆ ತಮ್ಮ ಶತ್ರುಗಳಿಗೂ ಸಹ ಕರುಣೆ ತೋರಿಸಬೇಕು ಮತ್ತು ಈ ಜಗತ್ತಿನಲ್ಲಿ ಎಲ್ಲವೂ ಸತ್ಯವಾನನಲ್ಲಿ ದುರ್ಬಲ ಮತ್ತು ದುರ್ಬಲವಾಗಿದೆ ಎಂದು ಅವಳು ವಿವರಿಸಿದಳು. ಸಾವಿತ್ರಿಯ ಮಾತುಗಳಿಂದ ಪ್ರೇರೇಪಿಸಲ್ಪಟ್ಟ ಯಮನು ಅವಳಿಗೆ 3ನೇ ವರವನ್ನು ನೀಡಿದನು. ದಟ್ಟವಾದ ಕಾಡಿನ ಮಧ್ಯದಲ್ಲಿ ರಾಜ ದ್ಯುಮತ್ಸೇನನು ಮರವೊಂದರ ಮೇಲೆ ಕುಳಿತಿದ್ದನು. ಅವನ ಕಣ್ಣುಗಳು ಕತ್ತಲಲ್ಲಿ ಮುಚ್ಚಿದ್ದವು. ಅವನ ಹೆಂಡತಿ ಶೈವಳು ಅವನ ಪಕ್ಕದಲ್ಲಿ ನಿಂತಿದ್ದವು.
ಅವಳ ಮುಖವು ಆತಂಕದಿಂದ ಕೆತ್ತಲ್ಪಟ್ಟಿತ್ತು. ಹಲವು ದಿನಗಳ ಕಾಲ ಅವರು ತಮ್ಮ ಮಗ ಸತ್ಯವಾನನನ್ನು ಹುಡುಕುತ್ತಿದ್ದರು. ಅವನು ಉರುವಲು ಸಂಗ್ರಹಿಸಲು ಕಾಡಿಗೆ ಹೋಗಿದ್ದನು. ರಾಜನ ಕುರುಡುತನವು ಅವರ ಸಂಕಟವನ್ನು ಹೆಚ್ಚಿಸಿತು. ಆದರೆ ಈಗ ಅವನು ತನ್ನ ದೃಷ್ಟಿಯನ್ನು ಮರಳಿ ಪಡೆದ ನಂತರ ತನ್ನ ಮಗನನ್ನು ಹುಡುಕಲು ನಿರ್ಧರಿಸಿದನು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ದ್ಯುಮತ್ಸೇನ ಮತ್ತು ಶೈವರು ಕಾಡಿನ ಮೂಲಕ ಹಾದು ಸತ್ಯವಾನನನ್ನು ಹುಡುಕುತ್ತಾ ಪ್ರತಿ ಆಶ್ರಯ ಮತ್ತು ಆಶ್ರಮಕ್ಕೆ ಭೇಟಿ ನೀಡಿದರು. ಅವನು ಉತ್ತರಿಸುತ್ತಾನೆ ಎಂಬ ಭರವಸೆಯ ವಿರುದ್ಧ ಅವರು ಅವನ ಹೆಸರನ್ನು ಕರೆದರು. ಆದರೆ ರಾತ್ರಿ ಬೀಳುತ್ತಿದ್ದಂತೆ ಅವರು ದಣಿದು ದುಃಖಿತರಾಗಿ ತಮ್ಮ ಸ್ವಂತ ಆಶ್ರಮಕ್ಕೆ ಮರಳಿದರು. ತಮ್ಮೊಂದಿಗೆ ವಾಸಿಸುತ್ತಿದ್ದ ಬ್ರಾಹ್ಮಣರ ಬುದ್ಧಿವಂತ ಮಾತುಗಳಿಂದ ವೃದ್ಧ ದಂಪತಿಗಳು ಸಮಾಧಾನಗೊಂಡರು. ಸತ್ಯವಂತ ಬ್ರಾಹ್ಮಣನಾದ ಸುವರ್ಣರು ಸಾವಿತ್ರಿಯ ಕಠಿಣ ಜೀವನ ಮತ್ತು ಆತ್ಮಸಂಯಮವನ್ನು ಪರಿಗಣಿಸಿ ಸತ್ಯವಾನನು ಬದುಕುತ್ತಾನೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಹೇಳಿದರು. ದ್ಯುಮತ್ಸೇನನು ಅವರ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು ಮತ್ತು ನಿಧಾನವಾಗಿ ಅವನ ಹೃದಯದಲ್ಲಿ ಭರವಸೆಯ ಮಿಲುಗುವಿಕೆಯು ಮರಳಿತು. ಆದರೆ ಅವನಿಗೆ ನೆಮ್ಮದಿಯ ಅನುಭವವಾಗುತ್ತಿದ್ದಂತೆ ಸಾವಿತ್ರಿ ಮತ್ತು ಸತ್ಯವನ್ ಆಶ್ರಮದಲ್ಲಿ ಕಾಣಿಸಿಕೊಂಡರು. ಅವರ ಮುಖಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಬ್ರಾಹ್ಮಣರು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದರು. ತನ್ನ ಮಗನೊಂದಿಗೆ ಪುನರ್ಮಿಲನಗೊಂಡಿದ್ದಕ್ಕಾಗಿ ದ್ಯುಮತ್ಸೇನನನ್ನು ಅಭಿನಂದಿಸಿದರು. ಅವರು ಒಟ್ಟಿಗೆ ಕುಳಿತಾಗ ಋಷಿಗಳು ಸತ್ಯವಾನನನ್ನು ಆಶ್ರಮಕ್ಕೆ ಮರಳಲು ವಿಳಂಬವಾದ ಬಗ್ಗೆ ಕೇಳಿದರು. ಅವನು ಕಾಡಿನಲ್ಲಿ ಕೆಲಸ ಮಾಡುವಾಗ ತಾನು ನಿದ್ದೆ ಮಾಡಿದ್ದೇನೆ ಮತ್ತು ಎಷ್ಟು ಸಮಯದವರೆಗೆ ಪ್ರಜ್ಞಾಹೀನನಾಗಿದ್ದನೆಂದು ನೆನಪಿಲ್ಲ ಎಂದು ವಿವರಿಸಿದನು. ಬ್ರಾಹ್ಮಣರು ಅವನ ಉತ್ತರದಿಂದ ತೃಪ್ತರಾದರು. ಆದರೆ ಬುದ್ಧಿವಂತ ವೃದ್ಧಾಕ್ಷಿಯಾದ ಗೌತಮನು ಸಾವಿತ್ರಿಯ ಕಡೆಗೆ ತಿರುಗಿ, ನಿನ್ನ ಗಂಡನ ಹಠಾತ್ತನೆ ಪುನಃ ಕಾಣಿಸಿಕೊಳ್ಳುವ ಹಿಂದಿನ ಸತ್ಯ ನಿನಗೇ ತಿಳಿದಿದೆ. ನಾವು ನಿನ್ನಿಂದ ಅದನ್ನು ಕೇಳಲು ಬಯಸುತ್ತೇವೆ ಎಂದು ಹೇಳಿದನು. ಅವಳು ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಸಾವಿತ್ರಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ಅದೇ ದಿನ ಸತ್ಯವಾನನ ಮರಣವನ್ನು ನಾರದನು ಹೇಗೆ ಭವಿಷ್ಯ ನುಡಿದಿದ್ದನೆಂಬುದನ್ನು ಅವಳು ವಿವರಿಸಿದಳು. ಆದರೆ ಅವನಿಂದ ಬೇರ್ಪಟ್ಟಿರುವುದನ್ನು ಅವಳು ಸಹಿಸಲಾಗಲಿಲ್ಲ. ಆದ್ದರಿಂದ ಅವಳು ಮರಣದ ದೇವತೆಯಾದ ಯಮನನ್ನು ಹೊಗಳಿದಳು ಮತ್ತು ಅವನ ಕರುಣೆಗಾಗಿ ಬೇಡಿಕೊಂಡರು. ಯಮನು ಅವಳಿಗೆ 5 ವರಗಳನ್ನು ನೀಡಿದನು. ದ್ಯುಮತ್ಸೇನನು ತನ್ನ ದೃಷ್ಟಿಯನ್ನು ಮರಳಿ ಪಡೆಯುತ್ತಾನೆ ಮತ್ತು ಅವನ ರಾಜ್ಯವನ್ನು ಮರಳಿ ಪಡೆಯುತ್ತಾನೆ. ಶೈವನಿಗೆ 100 ಗಂಡು ಮಕ್ಕಳು, ಸಾವಿತ್ರಿಯು ಸ್ವತಃ 100 ಗಂಡು ಮಕ್ಕಳು ಮತ್ತು ಸತ್ಯವಾನನು 400 ವರ್ಷಗಳ ಕಾಲ ಬದುಕುತ್ತಾನೆ. ಋಷಿಮುನಿಗಳು ಸಾವಿತ್ರಿಯ ಶೌರ್ಯ ಮತ್ತು ಆಕೆಯ ಪತಿಯ ಬಗೆಗಿನ ಭಕ್ತಿಯಿಂದ ಆಶ್ಚರ್ಯಚಕಿತರಾದರು. ಅವರು ಅವಳನ್ನು ನಿಜವಾದ ದೇವತೆ ಎಂದು ಹೊಗಳಿದರು ಮತ್ತು ಅವರ ಮೆಚ್ಚುಗೆಯ ಮಾತುಗಳು ಕಾಡಿನಾದ್ಯಂತ ಪ್ರತಿಧ್ವನಿಸಿದವು. ಅವರು ಹೊರಡಲು ಸಿದ್ಧರಾದಾಗ ಗೌತಮನು, ನಿನ್ನ ಸದ್ಗುಣದಿಂದ ಓ ಪರಿಶುದ್ಧ ಮಹಿಳೆ, ನೀನು ರಾಜಮನೆತನವನ್ನು ರಕ್ಷಿಸಿದ್ದೀಯಾ. ರಾತ್ರಿ ಬೆಳಗಾಗುತ್ತಿದ್ದಂತೆ ಅದರ ನಿವಾಸಿಗಳ ಬೆಳಗಿನ ಆಚರಣೆಗಳೊಂದಿಗೆ ಆಶ್ರಮವು ಜೀವಂತವಾಯಿತು. ಮಾರ್ಕಂಡೇಯನ ನೇತೃತ್ವದಲ್ಲಿ ಪರಾಕ್ರಮಶಾಲಿ ಋಷಿಗಳು ಒಟ್ಟಿಗೆ ನಿಂತರು. ಅವರ ಕಣ್ಣುಗಳು ಆಳವಾದ ಭಕ್ತಿಯಿಂದ ಹೊಳೆಯುತ್ತಿದ್ದವು. ಅವರು ರಾಜನಾದ ದ್ಯುಮತ್ಸೇನನೊಂದಿಗೆ ಅವರ ಪತಿ ಸಾವಿತ್ರಿ ತಮ್ಮ ಮೇಲೆ ತಂದ ಆಶೀರ್ವಾದಗಳ ಬಗ್ಗೆ ಮಾತನಾಡುತ್ತಿದ್ದರು. ಆದರೂ ಅವರ ಮಾತುಗಳ ಹೊರತಾಗಿಯೂ ರಾಜನ ಅನುಮಾನಗಳು ಉಳಿದವು. ಅಷ್ಟರಲ್ಲಿ ಸಾಲ್ವಾದಿಂದ ಜನರ ಒಂದು ದೊಡ್ಡ ಗುಂಪು ಆಶ್ರಮಕ್ಕೆ ಆಗಮಿಸಿತು. ಅವರ ಮುಖಗಳು ಉತ್ಸಾಹ ಮತ್ತು ಸಮಾಧಾನದಿಂದ ತುಂಬಿದವು. ಅವರು ದೊಡ್ಡ ವಿಜಯದ ಸುದ್ದಿಯನ್ನು ಹೊಂದಿದ್ದರು. ದ್ಯುಮತ್ಸೇನನ ಸಿಂಹಾಸನವನ್ನು ವಶಪಡಿಸಿಕೊಂಡ ಶತ್ರುವು ಅವನ ಸ್ವಂತ ಮಂತ್ರಿಯಿಂದ ಕೊಲ್ಲಲ್ಪಟ್ಟನು. ಸಲ್ವಾಜನರು ಈ ಸುದ್ದಿಯನ್ನು ಕೇಳಿದ ನಂತರ ಅವನ ಪ್ರಜೆಗಳು ಅವನ ಹಿಂದೆ ಒಟ್ಟುಗೂಡಿ, ಅವನು ನೋಡಿದರೂ ಇಲ್ಲದಿದ್ದರೂ ಅವನು ನಮ್ಮ ರಾಜನಾಗಿರುತ್ತಾನೆ ಎಂದು ಘೋಷಿಸಿದರು. ಅವರು ದ್ಯುಮತ್ಸೇನನನ್ನು ಅವನ ನಗರಕ್ಕೆ ಹಿಂತಿರುಗಿಸಲು ಬಂದಿದ್ದೇವೆ ಮತ್ತು ಅವನ ರಥ ಮತ್ತು ಸೈನ್ಯವು ಸಿದ್ಧವಾಗಿದೆ ಎಂದು ಹೇಳಿದರು.
ಅವನು ಅವರ ಮಾತುಗಳನ್ನು ಕೇಳುತ್ತಿದ್ದಂತೆ ರಾಜನ ಕಣ್ಣುಗಳು ಅಗಲವಾದವು. ಅವನು ಹಿಂದಿರುಗಲು ಉತ್ಸುಕನಾಗಿದ್ದ ತನ್ನ ಜನರನ್ನು ನೋಡಿದನು ಮತ್ತು ಹೊರಗೆ ನೆರೆದಿದ್ದ ಅವನ ಸ್ವಂತ ಪಡೆಗಳ ವೈಭವವನ್ನು ನೋಡಿದನು. ಋಷಿಮುನಿಗಳೂ ಸಹ ಭಯ ಮತ್ತು ಗೌರವದ ಮಿಶ್ರಣದಿಂದ ಅವನನ್ನು ನೋಡಿದರು. ಮಾರ್ಕಂಡೇಯ ಋಷಿಯು ತಿಳಿವಳಿಕೆಯುಳ್ಳ ನಗುವಿನೊಂದಿಗೆ ನೋಡಿದನು. ತನ್ನ ಜನರ ಭಕ್ತಿಯಿಂದ ಪ್ರೇರಿತರಾದ ದ್ಯುಮತ್ಸೇನನು ತನ್ನ ನಗರಕ್ಕೆ ಮರಳಲು ನಿರ್ಧರಿಸಿದನು. ಅವನು ಋಷಿಗಳನ್ನು ಪೂಜಿಸಿದನು. ಅವರು ಪ್ರತಿಯಾಗಿ ಅವನನ್ನು ಆಶೀರ್ವದಿಸಿದರು. ರಾಜನು ಶೈವ ಮತ್ತು ಸಾವಿತ್ರಿಯೊಂದಿಗೆ ಹೊರಟನು. ಅವರು ಬಲವಾದ ಭುಜಗಳನ್ನು ಹೊತ್ತ ಭವ್ಯವಾದ ವಾಹನದಲ್ಲಿ ಸವಾರಿ ಮಾಡಿದರು. ಅವರು ಹೊರಟು ಹೋದಾಗ ಪುರೋಹಿತರು ಸಂತೋಷದಿಂದ ದ್ಯುಮತ್ಸೇನನನ್ನು ಅವನ ಸಿಂಹಾಸನದ ಮೇಲೆ ಅವನ ಮಗನನ್ನು ರಾಜಕುಮಾರ ಪ್ರತಿನಿಧಿಯಾಗಿ ಸ್ಥಾಪಿಸಿದರು. ವರ್ಷಗಳು ಕಳೆದವು, ಆದರೆ ಸಲ್ವ ಸಾಮ್ರಾಜ್ಯದ ಅದೃಷ್ಟವು ಏರುತ್ತಲೇ ಹೋಯಿತು. ಸಾವಿತ್ರಿ 1 ಶತಮಾನದ ಧೈರ್ಯಶಾಲಿ ಪುತ್ರರಿಗೆ ಜನ್ಮ ನೀಡಿದಳು. ಪ್ರತಿಯೊಬ್ಬರೂ ತಮ್ಮದೇ ಆದ ಬಲದಲ್ಲಿ ಯೋಧರಾಗಿದ್ದರು. ಆಕೆಯ ಖ್ಯಾತಿಯು ದೂರದವರೆಗೆ ಹರಡಿತು ಮತ್ತು ಆಕೆ ತನ್ನ ಕುಟುಂಬ ಮತ್ತು ಜನರಿಗೆ ಭರವಸೆಯ ದಾರಿದೀಪವಾಯಿತು. ಆದರೆ ಅಷ್ಟೇ ಅಲ್ಲ, ಆಕೆ ಮಾಳವಿಯಿಂದ ವಜ್ರಾಸ್ನ ಒಡೆಯನಾದ ಅಶ್ವಪತಿಗೆ ಜನಿಸಿದ ಪ್ರಬಲ ಸಹೋದರರ 1 ಶತಮಾನವನ್ನು ಸಹ ಹೊಂದಿದ್ದಳು. ಹೀಗೆ ಸಾವಿತ್ರಿಯ ಕಥೆಯು ಆಕೆಯ ಶಕ್ತಿ ಮತ್ತು ಭಕ್ತಿಗೆ ಸಾಕ್ಷಿಯಾಯಿತು. ಆಕೆ ತನ್ನನ್ನು, ತನ್ನ ಹೆತ್ತವರನ್ನು ಮತ್ತು ತನ್ನ ಅತ್ತೆ ಕುಮಾವಂದಿರನ್ನು ಕರುಣಾಜನಕ ಸ್ಥಿತಿಯಿಂದ ದೊಡ್ಡ ಅದೃಷ್ಟದ ಸ್ಥಿತಿಗೆ ಏರಿಸಿಕೊಂಡಿದ್ದಳು. ಆಕೆಯ ದಂತಕಥೆಯು ದ್ರುಪದಳ ಸೌಮ್ಯ ಮಗಳು ಸೇರಿದಂತೆ ಇತರರಿಗೆ ಸ್ಫೂರ್ತಿ ನೀಡಿತು. ಆಕೆ ತನ್ನೊಂದಿಗೆ ಆಶ್ರಯ ಪಡೆದವರನ್ನು ರಕ್ಷಿಸಲು ಮುಂದಾದಳು. ವೈಶಂಪಾಯನನು ಸಾವಿತ್ರಿಯ ಕಥೆಯನ್ನು ಹೇಳುವುದನ್ನು ಮುಗಿಸಿದಾಗ ಅವನು ಪಾಂಡುವಿನ ಮಗನಾದ ಅರ್ಜುನನತ್ತ ದಿಟ್ಟಿಸಿ ನೋಡಿದನು ಮತ್ತು ಹೇಳಿದನು, ಆ ಉದಾತ್ತ ಋಷಿಯಿಂದ ಪ್ರೇರೇಪಿಸಲ್ಪಟ್ಟಂತೆ ನೀವು ಸಹ ಶಾಂತಿಯಿಂದ ಆತಂಕದಿಂದ ಮುಕ್ತವಾಗಿ ಬದುಕಬಹುದು. ಈ ಕಥೆಯನ್ನು ಗೌರವದಿಂದ ಆಲಿಸಿ, ಆಗ ನೀವು ಸಂತೋಷ, ಯಶಸ್ಸನ್ನು ಪಡೆಯುತ್ತೀರಿ ಮತ್ತು ಎಂದಿಗೂ ದುಃಖವನ್ನು ಎದುರಿಸುವುದಿಲ್ಲ. ಪಾಂಡವರ 13ನೇ ವರ್ಷದ ವನವಾಸದ ಮಧ್ಯೆ ಸದ್ಗುಣಶೀಲ ರಾಜ ಯುಧಿಷ್ಠಿರನು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ಲೋಮಾಸನಿಗೆ ಕರ್ಣನ ಬಗ್ಗೆ ತನಗಿದ್ದ ತೀವ್ರ ಭಯದ ಬಗ್ಗೆ ತಿಳಿಸಿದನು. ಲೋಮಾಸನು ಈ ಕಾಳಜಿಯನ್ನು ಪರಾಕ್ರಮಶಾಲಿ ದೇವತೆಯಾದ ಇಂದ್ರನಿಗೆ ತಿಳಿಸಿದನು. ಅವನು ಯುಧಿಷ್ಠಿರನಿಗೆ ಒಂದು ಸಂದೇಶದೊಂದಿಗೆ ಪ್ರತಿಕ್ರಿಯಿಸಿದನು. ನಿಮ್ಮ ಬಗ್ಗೆ ಆಳವಾದ ಭಯವನ್ನು ನೀವು ಯಾರಿಗೂ ವ್ಯಕ್ತಪಡಿಸಲು ಧೈರ್ಯ ಮಾಡದಿರಿ. ಅರ್ಜುನನು ಇಲ್ಲಿಂದ ನಿರ್ಗಮಿಸಿದ ನಂತರ ನಾನು ಅದನ್ನು ತೆಗೆದುಹಾಕುತ್ತೆ. ಈ ಹೇಳಲಾಗದ ಭಯದ ಸ್ವರೂಪದ ಬಗ್ಗೆ ಕುತೂಹಲದಿಂದ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಜನಮೇಜಯನೊಬ್ಬನು ಯುಧಿಷ್ಠಿರನ ಭಯದ ಹಿಂದಿನ ಕಥೆಯನ್ನು ವಿವರಿಸಲು ವೈಶಾಖಾಯನನನ್ನು ಕೇಳಿದನು. ಕರ್ಣನು ತನ್ನ ಅಮೂಲ್ಯವಾದ ಕಿವಿಯೋಲೆಗಳನ್ನು ಬಿಡಲು ಸಿದ್ಧನಾಗಿದ್ದನೆಂದು ದೇವತೆಗಳ ರಾಜನಾದ ಸಕ್ರನು ಹೇಗೆ ತಿಳಿದನು ಎಂಬುದನ್ನು ವಿವರಿಸುವ ಮೂಲಕ ವೈಶಾಖಾಯನನು ತನ್ನ ಕಥೆಯನ್ನು ಪ್ರಾರಂಭಿಸಿದನು. ಪಾಂಡವರಿಗೆ ಪ್ರಯೋಜನವಾಗುವ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟ ಚಕನು ಈ ಆಭರಣಗಳನ್ನು ಸ್ವತಃ ಕರ್ಣನಿಂದ ಬೇಡಿಕೊಳ್ಳಲು ನಿರ್ಧರಿಸಿದನು. ಕಿವಿಯೋಲೆಗಳನ್ನು ಪಡೆಯುವ ಉದ್ದೇಶದಿಂದ ಚಕ್ರನು ಬ್ರಾಹ್ಮಣನ ವೇಷ ಧರಿಸಿ ಕರ್ಣನ ಕನಸಿನಲ್ಲಿ ಕಾಣಿಸಿಕೊಂಡನು. ಈ ಕನಸಿನ ದೃಷ್ಟಿಯಲ್ಲಿ ಪ್ರಕಾಶಮಾನವಾದ ದೇವರಾದ ಸೂರ್ಯನು ತನ್ನನ್ನು ತಾನು ಬುದ್ಧಿವಂತ ಮತ್ತು ದಯೆ ತೋರುವ ಬ್ರಾಹ್ಮಣನೆಂದು ಕರ್ಣನಿಗೆ ಬಹಿರಂಗಪಡಿಸಿದನು. ಆತ ಭಿಕ್ಷುಕನ ವೇಷ ಧರಿಸಿದ್ದ ಸಕ್ರನ ನಿಜವಾದ ಉದ್ದೇಶಗಳ ಬಗ್ಗೆ ಕರ್ಣನಿಗೆ ಎಚ್ಚರಿಕೆ ನೀಡಿದನು. ಕರ್ಣನು ತನ್ನ ಕಿವಿಯ ಉಂಗುರಗಳನ್ನು ಬಿಟ್ಟುಕೊಟ್ಟರೆ ಅವನ ಜೀವನವು ಕಡಿಮೆಯಾಗುತ್ತದೆ ಮತ್ತು ಅವನು ಅಕಾಲಿಕ ಮರಣವನ್ನು ಎದುರಿಸಬೇಕಾಗುತ್ತದೆ ಎಂದು ಸೂರ್ಯ ವಿವರಿಸಿದನು. ಮತ್ತೊಂದೆಡೆ ಅವನು ಅವರೊಂದಿಗೆ ಬೇರ್ಪಡಿಸಲು ನಿರಾಕರಿಸಿದರೆ ಅವನ ಖ್ಯಾತಿಯು ದೂರದವರೆಗೆ ಹರಡುತ್ತದೆ ಮತ್ತು ಅವನು ಯುದ್ಧದಲ್ಲಿ ಅಜೇಯನಾಗಿರುತ್ತಾನೆ. ಕಳ್ಳನು ತನ್ನ ಕನಸಿನಿಂದ ಎಚ್ಚರಗೊಂಡು ಸೂರ್ಯನ ಬುದ್ಧಿವಂತಿಕೆಯ ಮಾತುಗಳಿಂದ ತೀವ್ರವಾಗಿ ಪ್ರಭಾವಿತನಾದನು. ಆತ ನಿಗೂಢ ಬ್ರಾಹ್ಮಣನನ್ನು ಕರೆದು ತನ್ನ ನಿಜವಾದ ಗುರುತನ್ನು
ಬಹಿರನ್ನಪಡಿಸುವಂತೆ ಕೇಳಿಕೊಂಡನು. ಬ್ರಾಹ್ಮಣನು 6,000 ಕಿರಣಗಳನ್ನು ಹೊಂದಿರುವ ದೇವರು ಕಣ್ಣನನ್ನು ನೀತಿಯ ಹಾದಿಯಲ್ಲಿ ಮಾರ್ಗದರ್ಶನ ಮಾಡಲು ಬಂದಿದ್ದೇನೆ ಎಂದು ಉತ್ತರಿಸಿದನು. ಕಣ್ಣನು ಸೂರ್ಯನ ಮಾತುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲಿಲ್ಲ. ಬದಲಿಗೆ ಅವನು ತನಗೆ ನೀಡಿದ ಸಲಹೆಯ ಬಗ್ಗೆ ಯೋಚಿಸಿದರು. ತನ್ನ ಕಿವಿಯೋಲೆಗಳನ್ನು ಬಿಟ್ಟುಕೊಡುವುದರಿಂದ ತನ್ನ ಜೀವನವು ನಿಜವಾಗಿಯೂ ಕಡಿಮೆಯಾಗುತ್ತದೆ ಎಂದು ಅವನು ಅರಿತುಕೊಂಡನು. ಆದರೆ ಅದು ಅವನಿಗೆ ಶಾಶ್ವತವಾದ ಯಾತಿ ಮತ್ತು ಖ್ಯಾತಿಯನ್ನು ತರುತ್ತದೆ. ತನ್ನ ಪ್ರತಿಜ್ಞೆಯು ಶ್ರೇಷ್ಠರ ಬ್ರಾಹ್ಮಣರಿಗೆ ಸೇವೆ ಸಲ್ಲಿಸುವುದೆಂದು ಮನವರಿಕೆ ಮಾಡಿಕೊಂಡ ಕರ್ಣನು ತನ್ನ ಅಮೂಲ್ಯ ಆಭರಣಗಳನ್ನು ಬಿಟ್ಟುಬಿಡಲು ನಿರ್ಧರಿಸಿದನು. ದೇವರುಗಳು ಭೂಮಿಯ ಮೇಲೆ ನಡೆಯುತ್ತಿರುವ ಘಟನೆಗಳನ್ನು ನೋಡುತ್ತಿರುವಾಗ ಕರ್ಣನ ಭವಿಷ್ಯವು ಮೊಹರುವಾಗಿದೆ ಎಂದು ಅವರಿಗೆ ತಿಳಿದಿತ್ತು. ತನ್ನ ಕಿವಿಯೋಲೆಗಳನ್ನು ಬಿಟ್ಟುಕೊಡುವ ಅವನ ಸಂಕಲ್ಪವು ಅವನನ್ನು ವೈಭವ ಮತ್ತು ತ್ಯಾಗದ ಹಾದಿಯಲ್ಲಿ ಕರೆದೊಯ್ಯುತ್ತದೆ. ಆದರೆ ಅನಿವಾರ್ಯವಾದ ವಿನಾಶದ ಹಾದಿಯಲ್ಲಿಯೂ ಸಹ ಕರ್ಣ ಮತ್ತು ಸಕರ ನಡುವಿನ ಮುಖಾಮುಖಿಯ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಇದು ಪರಾಕ್ರಮಶಾಲಿ ಯೋಧನ ಹಣೆಬರಹವನ್ನು ಮಾತ್ರವಲ್ಲದೆ ಪಾಂಡವರ ಭವಿಷ್ಯವನ್ನು ನಿರ್ಧರಿಸುತ್ತದೆ. ರಾತ್ರಿಯ ನಿಶ್ಚಲತೆಯಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದಂತೆ ಕರ್ಣ ಸೂರ್ಯನ ಪವಿತ್ರ ಸಮ್ಮುಖದಲ್ಲಿ ಸೂರ್ಯನ ಪ್ರಕಾಶಮಾನವಾದ ದೇವರು ಕಂಡನು. ಅವನ ಮುಂದೆ ನಿಂತನು. ಅವನ ಹೃದಯವು ಭಕ್ತಿಯಿಂದ ಹೊಳೆಯಿತು. ಭಗವಂತನ ಮಾತುಗಳು ಒಣಗಿದ ಭೂಮಿಯ ಮೇಲೆ ಅಮೃತದಂತೆ ತೊಟ್ಟಿಕ್ಕಿದವು. ಅವನು ಕಳ್ಳನಿಗೆ, ನನ್ನ ಮಗನೇ, ನಿನಗೆ ಅಥವಾ ನಿನ್ನ ಪ್ರೀತಿ ಪಾತ್ರರಿ, ನಿನ್ನ ಪುತ್ರರು, ಪತ್ನಿಯರು, ತಂದೆ ಮತ್ತು ತಾಯಿಗೆ ಹಾನಿ ಮಾಡುವ ಏನನ್ನೂ ಎಂದಿಗೂ ಮಾಡಬೇಡ. ನೀನು ಬದುಕಿರುವಾಗಲೇ ಅವು ನಿನಗೆ ಅಮೂಲ್ಯವಾಗಿವೆ ಎಂದು ಸಲಹೆ ನೀಡಿದನು. ಸೂರ್ಯನ ಧ್ವನಿಯು ಬೇಸಿಗೆಯ ದಿನದಂದು ಕ್ಷಣಿಕವಾದ ಖ್ಯಾತಿಯ ಬಗ್ಗೆ ಮಾತನಾಡುವಾಗ ಸೌಮ್ಯವಾದ ಗಾಳಿಯಾರಿತು. ಜನರು ಈ ಜಗತ್ತಿನಲ್ಲಿ ಖ್ಯಾತಿಯನ್ನು ಮತ್ತು ಸ್ವರ್ಗದಲ್ಲಿ ಶಾಶ್ವತವಾದ ವೈಭವವನ್ನು ಬಯಸುತ್ತಾರೆ. ಆದರೆ ಅದಕ್ಕಾಗಿ ಅವರು ತಮ್ಮ ದೇಹಗಳನ್ನು ತ್ಯಾಗ ಮಾಡಲು ಬಯಸುವುದಿಲ್ಲ. ಅವರು ಬೆಳಗಿನ ಸೂರ್ಯನಂತೆ ಹೊಳೆಯುವ ಕಣ್ಣುಗಳೊಂದಿಗೆ ಕಣ್ಣನನ್ನು ನೋಡಿದರು. ಆದರೆ ನೀವು ಮನುಷ್ಯರಲ್ಲಿ ಹೋರಿ ನಿಮ್ಮ ಜೀವವನ್ನು ಕಳೆದುಕೊಂಡರೂ ಸಹ ಶಾಶ್ವತವಾದ ಖ್ಯಾತಿಯನ್ನು ಬಯಸುತ್ತೀರಿ. ನಾನು ನಿಮಗೆ ಎಚ್ಚರಿಕೆ ನೀಡುತ್ತೇನೆ, ಅವಳು ನಿಮ್ಮ ಜೀವವನ್ನು ಹಿಂಜರಿಯದೆ ಕಸಿದುಕೊಳ್ಳುತ್ತಾಳೆ. ಸೂರ್ಯನ ಮಾತುಗಳು ಬುದ್ಧಿವಂತಿಕೆಯ ವಸ್ತ್ರವನ್ನು ನೇಯ್ದಾಗ ಕಣ್ಣನು ಶ್ರದ್ಧೆಯಿಂದ ಆಲಿಸಿದನು. ದೇವರು ಮುಂದುವರಿಸಿದನು, ಈ ಜಗತ್ತಿನಲ್ಲಿ ಕುಟುಂಬವು ಬದುಕಿರುವವರಿಗೆ ಮಾತ್ರ ಎಲ್ಲವೂ ಆಗಿದೆ. ನಾವು ಜೀವಂತವಾಗಿದ್ದಾಗ ನಮ್ಮ ಪರಾಕ್ರಮ ಮತ್ತು ಖ್ಯಾತಿಯು ನಮಗೆ ಗೌರವವನ್ನು ತರುತ್ತದೆ. ಆದರೆ ನಾವು ಸತ್ತಾಗ ಅತ್ಯಂತ ಪ್ರಕಾಶಮಾನವಾದ ವೈಭವವೂ ಸಹ ಶೂನ್ಯಕ್ಕೆ ಇಳಿಯುತ್ತದೆ. ನಿರ್ಜೀವ ಶವದ ಸುತ್ತ ಹೂವುಗಳ ಹಾರದಂತೆ ಕಳ್ಳನ ಮೇಲಿನ ತನ್ನ ಪ್ರೀತಿಯ ಬಗ್ಗೆ ಮಾತನಾಡುವಾಗ ಸೂರ್ಯನ ಧ್ವನಿಯು ತಂದೆಯ ಪ್ರೀತಿಯ ಧ್ವನಿಯನ್ನು ಪಡೆದುಕೊಂಡಿತು. ನಾನು ಇದನ್ನು ನಿಮಗೆ ಹೇಳುತ್ತೇನೆ, ಏಕೆಂದರೆ ನಾನು ನಿನ್ನನ್ನು ನನ್ನವನೆಂದು ಪರಿಗಣಿಸಲು ಬಂದಿದ್ದೇನೆ ಮತ್ತು ನನ್ನನ್ನು ಕುದಿಸುವವರು ಯಾವಾಗಲೂ ನನ್ನಿಂದ ರಕ್ಷಿಸಲ್ಪಡುತ್ತಾರೆ. ಮುಂದುವರಿಯುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ಅವನು ವಿರಾಮಗೊಳಿಸಿದರು. ಇದಲ್ಲದೆ ಅದೃಷ್ಟದಿಂದ ಸ್ಥಾಪಿಸಲಾದ ಈ ಎಲ್ಲದರಲ್ಲಿ ಆಳವಾದ ರಹಸ್ಯವಿದೆ. ಆದರೆ ಚಿಂತಿಸಬೇಡಿ, ನನ್ನ ಮಗನೇ, ನನ್ನ ಮಾತುಗಳನ್ನು ನಂಬಿರಿ. ದೇವರು ಮಾತನಾಡುತ್ತಿದ್ದಂತೆ ಕರ್ಣನ ಮನಸ್ಸು ಸೂರ್ಯನ ಸಲಹೆಯ ಹಿಂದಿನ ಆಳವಾದ ಅರ್ಥವನ್ನು ಗ್ರಹಿಸಲು ಪ್ರಾರಂಭಿಸಿತು. ಅರ್ಜುನನೊಂದಿಗಿನ ಮುಂಬರುವ ಯುದ್ಧದ ಬಗ್ಗೆ ತನ್ನ ಭಕ್ತನಿಗೆ ಎಚ್ಚರಿಕೆ ನೀಡಿದಾಗ ಸೂರ್ಯನ ಧ್ವನಿಯು ಇನ್ನೂ ಮೃದುವಾಯಿತು. ಗುಡುಗು ಹೊಡೆಯುವವನು ನಿಮ್ಮ ಕಿವಿಯೋಲೆಗಳನ್ನು ಕೇಳಿದಾಗ ಅವನಿಗೆ ನೀಡಬೇಡಿ. ಓ ರಾಧೆಯ ಮಗನೇ, ಆ ಸುಂದರ ಕಿವಿಯೋಲೆಗಳೊಂದಿಗೆ ನೀವು ವಿಶಾಖ ನಕ್ಷತ್ರ ಪುಂಜದ ನಡುವೆ ಚಂದ್ರನಂತೆ ಹೊಳೆಯುತ್ತೀರಿ. ಸೂರ್ಯನ ಮಾತುಗಳು ನಿಗೂಢತೆಯ ಸುಳಿವನ್ನು ಹೊಂದಿದ್ದವು, ಏಕೆಂದರೆ ಆತನು ಜೀವವಿದ್ದಾಗ ಮಾತ್ರ ಖ್ಯಾತಿಯು ಅರ್ಥಪೂರ್ಣವಾಗಿದೆ ಎಂದು ಬಹಿರಂಗಪಡಿಸಿದನು. ಆದ್ದರಿಂದ ಆಕಾಶಗಳ ಒಡೆಯನು
ನಿಮ್ಮ ಕಿವಿಯೋಲೆಗಳನ್ನು ಕೇಳಿದಾಗ ಅವನನ್ನು ನಿರಾಕರಿಸು. ನೀವು ನಿಮ್ಮ ಪ್ರತಿಕ್ರಿಯೆಗಳಲ್ಲಿ ಬುದ್ಧಿವಂತರಾಗಿರಬೇಕು ಮತ್ತು ಮನವೊಲಿಸಬೇಕು. ಓ ಪಾಪರಹಿತರೇ, ಇಂದ್ರನನ್ನು ನೀರಿಸಲು ಕಣ್ಣನು ತನ್ನ ಬುದ್ಧಿವಂತಿಕೆ ಮತ್ತು ಕಾರಣವನ್ನು ಬಳಸಲು ಪ್ರೋತ್ಸಾಹಿಸಿದಾಗ ದೇವರ ಕಣ್ಣುಗಳು ವಜ್ರಗಳಂತೆ ಹೊಳೆಯುತ್ತಿದ್ದವು. ಸೂರ್ಯನು ಮಾತನಾಡುವುದನ್ನು ಮುಗಿಸಿದಾಗ ಕರ್ಣನು ತನ್ನೊಳಗೆ ದೃಢನಿಶ್ಚಯವನ್ನು ಅನುಭವಿಸಿದನು. ದೇವರ ಮಾರ್ಗದರ್ಶನದಿಂದ ತಾನು ಯುದ್ಧದಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮುತ್ತೇನೆ ಎಂದು ಅವನಿಗೆ ತಿಳಿದಿತ್ತು. ಹೊಸ ತಿಳುವಳಿಕೆಯೊಂದಿಗೆ ಕರ್ಣನು ಸೂರ್ಯನ ಮಾತುಗಳಿಗೆ ಕಿವಿಗೊಡುವುದಾಗಿ ಮತ್ತು ಅವನ ಕಿವಿಯೋಲೆಗಳನ್ನು ಎಲ್ಲಾ ವೆಚ್ಚದಲ್ಲಿ ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡಿದನು, ಏಕೆಂದರೆ ಅದು ಅವರ ಸ್ವಾಧೀನದ ಮೂಲಕ ಮಾತ್ರ ಅವನು ಕಣ್ಮರೆಯಾಗಬಲ್ಲನು. ಸೂರ್ಯನು ಕರ್ಣನ ದಿನದಂದು ಭೂದೃಶ್ಯದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದನು. ಅವನು ತನ್ನ ಒಡೆಯನಾದ ಸೂರ್ಯನ ಮುಂದೆ ನಿಂತನು. ಅವನ ಕಣ್ಣುಗಳು ಗೌರವದಿಂದ ಕೆಳಗಿಳಿದವು. ಓ ವೈಭವದ ಒಡೆಯನೇ, ನೀನು ನನಗೆ ನಿನ್ನ ಆರಾಧಕನೆಂದು ತಿಳಿದಿದ್ದೀಯಾ ಎಂದು ಭಕ್ತಿಯಿಂದ ತುಂಬಿದ ಅವನ ಧ್ವನಿಯಿಂದ ಅವನು ಪ್ರಾರಂಭಿಸಿದನು. ಹಾಗೆಯೇ ನಾನು ದಾನದಲ್ಲಿ ಬಿಟ್ಟುಕೊಡಲು ಸಾಧ್ಯವಿಲ್ಲದ ಯಾವುದೂ ಇಲ್ಲ ಎಂದು ನಿನಗೂ ತಿಳಿದಿದೆ. ಕರ್ಣನ ಮಾತುಗಳು ಅವನ ಹೃದಯದಿಂದ ನದಿಯಂತೆ ಹರಿಯುತ್ತಿದ್ದವು. ಪ್ರತಿಯೊಂದು ನುಡಿಕಟ್ಟು ಅವನ ಅಚಲವಾದ ಸಮರ್ಪಣೆಗೆ ಸಾಕ್ಷಿಯಾಗಿದೆ. ಅವನು ಸೂರ್ಯನ ಬಗ್ಗೆ, ತಾನು ಅನುಭವಿಸಿದ ಪ್ರೀತಿಯ ಬಗ್ಗೆ, ಅವನ ಸ್ವಂತ ಕುಟುಂಬ ಮತ್ತು ಸ್ನೇಹಿತರು ಹೇಗೆ ಹೋಲಿಸಿದರು ಎಂಬುದರ ಬಗ್ಗೆ ಮಾತನಾಡಿದನು. ನಿನಗೆ ತಿಳಿದಿದೆ, ಓ ಬೆಳಕಿನ ನಿರ್ಮಾತಾವೇ, ಭಾವೋದ್ರೇಕದಿಂದ ನಡುಗುತ್ತಿರುವ ಅವನ ಧ್ವನಿ. ಎತ್ತರದ ಆತ್ಮದ ವ್ಯಕ್ತಿಗಳು ತಮ್ಮ ಪ್ರಿಯ ಆರಾಧಕರ ಬಗ್ಗೆ ಪ್ರೀತಿಯ ಗೌರವವನ್ನು ಹೊಂದಿರುತ್ತಾರೆ ಎಂದು ಅವನು ಹೇಳಿದನು. ಕರ್ಣನು ಮಾತನಾಡುವಾಗ ಸೂರ್ಯನ ಪ್ರಕಾಶಮಾನವಾದ ರೂಪವು ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ಅವನ ಕಣ್ಣುಗಳು ಒಳಗಿನ ಬೆಂಕಿಯಿಂದ ಉರಿಯುತ್ತಿದ್ದವು. ಅವನು ಶ್ರದ್ಧೆಯಿಂದ ಕೇಳುತ್ತಿದ್ದನು. ಅವನ ಅಭಿವ್ಯಕ್ತಿಯನ್ನು ಓದಲು ಸಾಧ್ಯವಾಗಲಿಲ್ಲ. ಕರ್ಣನು ಮುಗಿಸಿದಾಗ ದೇವತೆಗಳ ಒಡೆಯನು ನಿಧಾನವಾಗಿ ತಲೆಯಾಡಿಸಿದನು. ಬೇಸಿಗೆಯ ದಿನದಂದು ಗುಡುಗಿನಂತೆ ಅವನ ಧ್ವನಿಯು, ಓ ಮಗನೇ, ನನಗೆ ಇದೆಲ್ಲ ತಿಳಿದಿದೆ. ಅವನ ಮಾತುಗಳು ಉಷ್ಣತೆಯಿಂದ ತೊಟ್ಟಿಕ್ಕಿದ್ದವು. ಮತ್ತು ಇನ್ನೂ ನಾನು ನಿಮಗೆ ಎಚ್ಚರಿಕೆ ನೀಡಲೇಬೇಕು. ಅರ್ಜುನನು ಸಾಮಾನ್ಯ ಯೋಧನಲ್ಲ. ಅವನು ದೇವರುಗಳ ಶಕ್ತಿಯನ್ನು ಚಲಾಯಿಸುತ್ತಾನೆ ಮತ್ತು ಫಲ್ಗುಣನ ಅದೃಷ್ಟವು ಸಮತೋಲನದಲ್ಲಿ ತೂಗಾಡುತ್ತದೆ. ಸೂರ್ಯನು ಮಾತನಾಡುವಾಗ ಕರ್ಣನ ಮುಖವು ದೃಢನಿಶ್ಚಯದಲ್ಲಿ ಮುಳುಗಿತು. ಅವನ ದವಡೆಯು ಧಿಕ್ಕರಿಸಿತು. ದೇವತೆಗಳ ಒಡೆಯನು ಮಾತನಾಡುತ್ತಲೇ ಇದ್ದನು. ಅವನ ಮಾತುಗಳು ಸೂಕ್ಷ್ಮವಾದ ತುರ್ತು ಸ್ಥಿತಿಯನ್ನು ಹೊಂದಿದ್ದವು. ನೀವು ನಿಮ್ಮ ಕಿವಿಯ ಉಂಗುರಗಳನ್ನು ಗುಡುಗು ಸಿಡಿಸುವವನಿಗೆ ನೀಡಿದರೆ ಅವನು ಹೇಳಿದನು, ನೀವು ಅವನೊಂದಿಗೆ ಮಾತನಾಡುವ ಮೂಲಕ ವಿಜಯವನ್ನು ಸಾಧಿಸಬೇಕು. ಓ 100 ಯಜ್ಞಗಳಲ್ಲಿ ನಾನು ನಿನಗೆ ಒಂದು ಷರತ್ತಿನ ಅಡಿಯಲ್ಲಿ ಕಿವಿಯ ಉಂಗುರಗಳನ್ನು ನೀಡುತ್ತೇನೆ. ಅರ್ಜುನನ ಬಯಕೆಯ ನಿಜವಾದ ಸ್ವರೂಪವನ್ನು ಅವನು ಬಹಿರಂಗಪಡಿಸಿದಾಗ ಸೂರ್ಯನ ಧ್ವನಿಯು ಪಿಸುಗುಟ್ಟಿತು. ಕರ್ಣನನ್ನು ತನ್ನ ಅತಿದೊಡ್ಡ ಶಕ್ತಿಯಿಂದ ವಂಚಿಸಲು 1000 ಕಿರಣಗಳುಳ್ಳ ದೇವತೆ ಕಾಣೆಯಾದಂತೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಯಿತು. ಕರ್ಣನು ತನ್ನ ಮಾತುಗಳ ಭಾರವನ್ನು ಯೋಚಿಸಲು ಬಿಟ್ಟುಬಿಟ್ಟ. ಮರುದಿನ ಬೆಳಗಿನ ಹೊತ್ತಿನಲ್ಲಿ ಸೂರ್ಯನು ಬೆಳಗಿನ ಆಕಾಶದಲ್ಲಿ ದೀಪಸ್ತಂಭದಂತೆ ಹೊಳೆಯುತ್ತಿದ್ದನು. ಹಿಂದಿನ ರಾತ್ರಿಯ ಕನಸನ್ನು ಹಂಚಿಕೊಳ್ಳಲು ಉತ್ಸುಕನಾಗಿ ಕರ್ಣನು ಮತ್ತೊಮ್ಮೆ ಅವನ ಬಳಿಗೆ ಬಂದನು. ಕರ್ಣನು ಪ್ರತಿಯೊಂದು ವಿವರವನ್ನು ವಿವರಿಸುತ್ತಾ ಅವನ ಕಣ್ಣುಗಳನ್ನು ಆಶ್ಚರ್ಯದಿಂದ ಅಗಲಿಸಿದಂತೆ ಋಷನು ಶ್ರದ್ಧೆಯಿಂದ ಆಲಿಸಿದನು. ಅವನು ಮುಗಿಸಿದಾಗ ಸೂರ್ಯನ ನಗು ಭೂದೃಶ್ಯವನ್ನು ಬೆಳಗಿಸಿತು. ಅವನ ಮುಂದೆ ನಿಂತ ಎಲ್ಲರ ಮುಖಗಳನ್ನು ಬೆಳಗಿಸಿತು. ದೇವತೆಗಳ ಒಡೆಯನು ದೃಢನಿಶ್ಚಯದಿಂದ ತನ್ನ ಧ್ವನಿಯಲ್ಲಿ ಹೀಗೆಯೇ ಇದೆ ಎಂದು ಹೇಳಿದ, ಅರ್ಜುನನು ನಿನ್ನ ವೈರಿಯಾಗುತ್ತಾನೆ ಮತ್ತು ಫಲ್ಗುಣನ ಅದೃಷ್ಟವು ಸಮತೋಲನದಲ್ಲಿ ತೂಗಾಡುತ್ತದೆ. ಸೂರ್ಯನ ಮಾತುಗಳನ್ನು ಕೇಳುವಾಗ ಕರ್ಣನ ಕಣ್ಣುಗಳು ಕಿರಿದಾದವು. ಅವನ ಮನಸ್ಸಿನಲ್ಲಿ ಬೇರೂರಿಸುವ ಬೀಜದಂತೆ ಒಂದು ಯೋಜನೆ ರೂಪುಗೊಂಡಿತು.
ಅವನು ಏನು ಮಾಡಬೇಕೆಂದು ಅವನಿಗೆ ತಿಳಿದಿತ್ತು. ಅರ್ಜುನ ಮತ್ತು ಅವನನ್ನು ಸೋಲಿಸಲು ಆಕಾಶಗಳ ಮುಖ್ಯಸ್ಥನ ದೋಷರಹಿತ ಬಾಣವನ್ನು ಭದ್ರಪಡಿಸಿ ರಾಜ ಜನಮೇಜಯನ ಆಸ್ಥಾನದಲ್ಲಿ ತೃಪ್ತಿಪಡಿಸದ ಕುತೂಹಲವುಳ್ಳ ಯುವ ರಾಜಕುಮಾರನೊಬ್ಬನ ಹೃದಯದಲ್ಲಿ ಉರಿಯುವ ಪ್ರಶ್ನೆಯೊಂದು ಹೊಳೆಯಿತು. ಅವನು ತನ್ನ ಪೂಜ್ಯ ಋಷಿಯಾದ ವೈಶಂಪಾಯನನ ಕಡೆಗೆ ತಿರುಗಿ ಕೇಳಿದನು, ಹೇ ಬುದ್ಧಿವಂತನೇ, ಕಣ್ಣನಿಂದ ಯಾವ ರಹಸ್ಯವನ್ನು ಮರೆಮಾಚಲಾಗಿತ್ತು? ಆ ಕಿವಿಯೋಲೆಗಳು ಮತ್ತು ಆ ಕವಚವು ಯಾವುದರಿಂದ ಮಾಡಲ್ಪಟ್ಟಿತ್ತು ಮತ್ತು ಅವು ಎಲ್ಲಿಂದ ಬಂದವು? ರಾಜನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಅವನು ಎಲ್ಲವನ್ನು ಬಹಿರಂಗಪಡಿಸುವಂತೆ ತನ್ನ ಋಷಿಯನ್ನು ಬೇಡಿಕೊಂಡನು. ಪ್ರಾಚೀನ ದಂತಕಥೆ ಮತ್ತು ಬುದ್ಧಿವಂತಿಕೆಯ ತಜ್ಞನಾದ ವೈಶಂಪಾಯನನು ತನ್ನ ಕಥೆಯನ್ನು ಪ್ರಾರಂಭಿಸಿದನು. ಒಂದಾನೊಂದು ಕಾಲದಲ್ಲಿ ಅವನು ಹೇಳಿದನು, ರಾಜ ಕುಂತಿಭೋಜನ ಮುಂದೆ ದೊಡ್ಡ ಎತ್ತರದ ಮತ್ತು ಶಕ್ತಿಯುಳ್ಳ ಬ್ರಾಹ್ಮಣನು ಕಾಣಿಸಿಕೊಂಡನು. ಅವನು ತಪಸ್ವಿಯಾಗಿದ್ದನು. ಸೂರ್ಯನ ಕಿರಣಗಳಂತೆ ಹರಿಯುವ ಮಡಿಕೆಗಳು ಮತ್ತು ಗಡ್ಡದಿಂದ ಅಲಂಕರಿಸಲ್ಪಟ್ಟಿದ್ದನು. ಅವನ ಮಾತು ಜೇನುತುಪ್ಪದಂತೆ ಸಿಹಿಯಾಗಿತ್ತು ಮತ್ತು ಅವನ ಕಣ್ಣುಗಳು ವೇದಗಳ ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಋಷಿ ಒಂದು ಕ್ಷಣ ವಿರಾಮಗೊಳಿಸಿ ರಾಜನಿಗೆ ಸ್ಪಷ್ಟವಾದ ಚಿತ್ರವನ್ನು ಹೀರಿಕೊಳ್ಳಲು ಅವಕಾಶ ಮಾಡಿಕೊಟ್ಟನು. ಈ ಬ್ರಾಹ್ಮಣನು ವೈಶಂಪಾಯನನು ಮುಂದುವರಿಸಿದನು. ಈ ಬ್ರಾಹ್ಮಣನು ರಾಜ ಕುಂತಿಭೋಜನ ಬಳಿಗೆ ವಿನಮ್ರತೆ ಮತ್ತು ಗೌರವದಿಂದ ಬಂದು, ನಾನು ನಿನ್ನ ಮನೆಯಲ್ಲಿ ಅತಿಥಿಯಾಗಿ ವಾಸಿಸಲು ಬಯಸುತ್ತೇನೆ. ನಿನ್ನಿಂದ ಭಿಕ್ಷೆ ಬೇಡುತ್ತೇನೆ. ನಿನಗೆ ಅಥವಾ ನಿನ್ನ ಅನುಯಾಯಿಗಳಿಗೆ ಯಾವುದೇ ಅಸಮಾಧಾನವನ್ನು ಉಂಟುಮಾಡುವುದಿಲ್ಲ ಎಂದು ನಾನು ಭರವಸೆ ನೀಡುತ್ತೇನೆ. ಬ್ರಾಹ್ಮಣನ ಮಾತುಗಳಿಂದ ಸಂತೋಷಗೊಂಡ ರಾಜನು ಅವನನ್ನು ತನ್ನ ಮನೆಗೆ ಸ್ವಾಗತಿಸಿ, ಹಾಗಿರಲಿ, ನಮ್ಮೊಂದಿಗೆ ಇರಲು ನಿನಗೆ ಸ್ವಾಗತವಿದೆ ಎಂದು ಘೋಷಿಸಿದನು. ನಂತರ ಆ ಋಷಿಯು ರಾಜ ಜನಮೇಜಯನ ಕಡೆಗೆ ತಿರುಗಿ, ಈ ಸಮಯದಲ್ಲಿ ಕುಂತಿಭೋಜನು ತನ್ನ ಮಗಳು ಮಹಾನ್ ಸದ್ಗುಣ ಮತ್ತು ಸೌಂದರ್ಯದ ಯುವತಿಯಾದ ಪ್ರೀತಳಿಗೆ ಬ್ರಾಹ್ಮಣನನ್ನು ಪರಿಚಯಿಸಿದನು. ರಾಜನು ಬ್ರಾಹ್ಮಣನ ಅಗತ್ಯಗಳನ್ನು ಗೌರವದಿಂದ ಪೂರೈಸಲು ಪ್ರೀತಾಳಿಗೆ ಸೂಚನೆ ನೀಡಿ, ಇವನು ಮಹಾನ್ ತಪಸ್ವಿ, ಯೋಗ್ಯ ವ್ಯಕ್ತಿ, ನಮ್ಮ ಗೌರವಕ್ಕೆ ಯೋಗ್ಯನಾಗಿದ್ದಾನೆ. ನೀವು ಯಾವಾಗಲೂ ನಿಮ್ಮ ಹಿರಿಯರು ಮತ್ತು ಮೇಲಧಿಕಾರಿಗಳ ಬಗ್ಗೆ ಗಮನ ಹರಿಸಿದಂತೆ ನೀವು ಏಕಾಗ್ರ ಮನಸ್ಸಿನಿಂದ ಅವನನ್ನು ನೋಡಬೇಕು ಎಂದು ಹೇಳಿದನು. ವೈಶಂಪಾಯನನು ಮಾತನಾಡುತ್ತಿದ್ದಾಗ ರಾಜ ಜನಮೇಜಯನ ಕಣ್ಣುಗಳು ಋಷಿಯ ಮುಖದ ಮೇಲೆ ನೆಟ್ಟಿತ್ತು. ಈ ಕಥೆಯು ಕೇವಲ ಒಂದು ಕಥೆಗಿಂತ ಹೆಚ್ಚಿನದ್ದಾಗಿದೆ ಎಂದು ಆತನಿಗೆ ತಿಳಿದಿತ್ತು. ಇದು ಪ್ರಾಚೀನ ಬುದ್ಧಿವಂತಿಕೆಯ ರಹಸ್ಯಗಳನ್ನು ಮತ್ತು ರಾಜರು, ಬ್ರಾಹ್ಮಣರು ಮತ್ತು ಅವರ ಪ್ರಜೆಗಳ ನಡುವಿನ ಸಂಬಂಧಗಳ ಸಂಕೀರ್ಣ ಜಾಲವನ್ನು ಹೊಂದಿತ್ತು. ಕುತೂಹಲದಿಂದ ತುಂಬಿದ ಅವನ ಧ್ವನಿಯಲ್ಲಿ ರಾಜನು ಮುಂದೆ ವಾಲಿದನು. ಮತ್ತು ಪ್ರೀತಿಗೆ ಏನಾಯಿತು? ತನ್ನ ತಂದೆ ಹೇಳಿದಂತೆ ಅವಳು ಬ್ರಾಹ್ಮಣನ ಕಡೆಗೆ ಒಲವು ತೋರಿದಳ. ಸತ್ಯವು ಬೆಳಕಿಗೆ ಬರಲಿದೆ ಎಂದು ತಿಳಿದುಕೊಂಡ ವೈಶಂಪಾಯನ ಮುಗುಳ್ನಕ್ಕನು. ಹಸ್ತಿನಾಪುರದ ಶ್ರೀಮಂತ ಅರಮನೆಯಲ್ಲಿ ರಾಣಿ ಕುಂತಿ ತನ್ನ ಪತಿ ರಾಜ ಮಾದ್ರಿಯ ಸಹೋದರ ಕುಂತಿಭೋಜನ ಮುಂದೆ ನಿಂತು ತನ್ನ ಮುಖದ ಮೇಲೆ ದೃಢವಾದ ನೋಟವನ್ನು ಹೊಂದಿದ್ದಳು. ಅವಳು ಯಾವಾಗಲೂ ಬ್ರಾಹ್ಮಣರಿಗೆ ಸಮರ್ಪಿತಳಾಗಿದ್ದಳು ಮತ್ತು ಈಗ ಅವಳು ಅದನ್ನು ಮತ್ತೊಮ್ಮೆ ಸಾಬೀತುಪಡಿಸಲು ಉತ್ಸುಕಳಾಗಿದ್ದಳು. ಆಳವಾದ ಬಿಲ್ಲಿನೊಂದಿಗೆ ಕುಂತಿಭೋಜನಿಗೆ ಮಾತನಾಡಲು ಪ್ರಾರಂಭಿಸಿದಳು. ಓ ರಾಜ, ನಾನು ಆ ಗೌರವಾನ್ವಿತ ಬ್ರಾಹ್ಮಣನನ್ನು ಏಕಾಗ್ರ ಮನಸ್ಸಿನಿಂದ ಪೂಜಿಸುತ್ತೇನೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. 2 ಬಾರಿ ಜನಿಸಿದವರನ್ನು ಪೂಜಿಸುವುದು ನನ್ನ ಸ್ವಭಾವವಾಗಿದೆ ಮತ್ತು ಈ ಸಂದರ್ಭದಲ್ಲಿ ಅದು ನನಗೆ ದೊಡ್ಡ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಕುಂತಿಭೋಜನು ತನ್ನ ಅತ್ತಿಗೆಯ ಭಕ್ತಿಯಿಂದ ಸಂತೋಷಗೊಂಡು ಮುಗುಳ್ನಕ್ಕನು. ಅವಳು ಸತ್ಯವನ್ನು ಹೇಳುತ್ತಿದ್ದಾಳೆಂದು ಅವನಿಗೆ ತಿಳಿದಿತ್ತು, ಏಕೆಂದರೆ ಕುಂತಿ ಯಾವಾಗಲೂ ಬ್ರಾಹ್ಮಣರ ಬಗ್ಗೆ ದಯೆ ಮತ್ತು ಗೌರವವನ್ನು ಹೊಂದಿದ್ದಳು.
ನೀನು ಸದ್ಗುಣದ ನಿಜವಾದ ಮೂರ್ತರೂಪ ಕುಂತಿ ಎಂದು ಅವನು ಹೇಳಿದನು. ಅವನ ಧ್ವನಿಯು ಮೆಚ್ಚುಗೆಯಿಂದ ತುಂಬಿತ್ತು. ನೀನು ಅತ್ಯಂತ ವಿವೇಚನಾಯುಕ್ತ ಬ್ರಾಹ್ಮಣನನ್ನೂ ಸಹ ಮೆಚ್ಚಿಸುತ್ತೀಯಾರೆಂಬುದರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. ಅವರು ಮಾತನಾಡುತ್ತಿರುವಾಗ ರಾಜನ ಆಲೋಚನೆಗಳು ಅವರ ಅರಮನೆಯಲ್ಲಿ ವಾಸಿಸುವ ಬ್ರಾಹ್ಮಣನ ಕಡೆಗೆ ತಿರುಗಿತು. ಈ ಮನುಷ್ಯನು ಒಬ್ಬ ಮಹಾನ್ ವಿದ್ವಾಂಸ ಮತ್ತು ವೇದಗಳ ಭಕ್ತ ಅನುಯಾಯಿ ಎಂದು ಅವನಿಗೆ ತಿಳಿದಿತ್ತು. ರಾಜನು ತನ್ನನ್ನು ಅತ್ಯಂತ ಗೌರವ ಮತ್ತು ಕಾಳಜಿಯಿಂದ ನೋಡಿಕೊಳ್ಳಲು ಬಯಸಿದನು. ಕುಂತಿ ಅವನು ಹೇಳಿದನು, ನಮ್ಮ ಅತಿಥಿಗೆ ಸೇವೆ ಸಲ್ಲಿಸುವ ಕೆಲಸವನ್ನು ನಾನು ನಿಮಗೆ ವಹಿಸುತ್ತೇನೆ. ಅವನು ದೇವರಂತೆ ನೀವು ಅವನ ಎಲ್ಲ ಅಗತ್ಯಗಳನ್ನು ಪೂರೈಸಬೇಕು. ಕುಂತಿ ಉತ್ಸಾಹದಿಂದ ತನ್ನ ಕಣ್ಣುಗಳನ್ನು ಹೊಳೆಸುತ್ತಾ ಕುತೂಹಲದಿಂದ ತಲೆಯಾಡಿಸಿದರು. ಕುಂತಿ ಭೋಜನಿಗೆ ಮಾತ್ರವಲ್ಲ, ಬ್ರಾಹ್ಮಣನಿಗೂ ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳಲು ಇದು ಒಂದು ಅವಕಾಶ ಎಂದು ಅವಳು ತಿಳಿದಿದ್ದಳು. ಓ ರಾಜನೇ, ಅವನನ್ನು ಮೆಚ್ಚಿಸಲು ನಾನು ನನ್ನಿಂದಾದ ಎಲ್ಲವನ್ನೂ ಮಾಡುತ್ತೇನೆ ಎಂದು ಅವಳು ಭರವಸೆ ನೀಡಿದರು. ನಾನು ಅವನನ್ನು ನಿಯಮಿತವಾಗಿ ಕಾಯುತ್ತೇನೆ ಮತ್ತು ಅವನಿಗೆ ಅಗತ್ಯವಿರುವ ಎಲ್ಲಾ ಸೌಕರ್ಯಗಳನ್ನು ಹೊಂದಿದ್ದೇನೆ ಎಂದು ಖಚಿತಪಡಿಸಿಕೊಳ್ಳುತ್ತೇನೆ. ದಿನಗಳು ಉರುಳಿದಂತೆ ಕುಂತಿಯು ಅಸಲವಾದ ಸಮರ್ಪಣೆಯೊಂದಿಗೆ ಬ್ರಾಹ್ಮಣನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಳು. ಅವಳು ಪ್ರತಿದಿನ ಬೆಳಿಗ್ಗೆ ಸೂರ್ಯನು ಉದಯಿಸುವ ಮೊದಲು ಅವನ ಉಪಹಾರವನ್ನು ತಯಾರಿಸಲು ಮತ್ತು ತನ್ನನ್ನು ಗೌರವಿಸಲು ಏಳುತ್ತಿದ್ದಳು. ಬ್ರಾಹ್ಮಣನು ದಯೆ ಮತ್ತು ಸೌಮ್ಯ ಆತ್ಮನಾಗಿದ್ದನು. ಅವನು ಕುಂತಿಯ ಭಕ್ತಿ ಮತ್ತು ದಯೆಯನ್ನು ಮೆಚ್ಚಿಕೊಂಡನು. ಕುಂತಿಯು ತಮ್ಮ ಅತಿಥಿಗೆ ಎಷ್ಟು ಉತ್ಸಾಹದಿಂದ ಸೇವೆ ಸಲ್ಲಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಳು ಎಂಬುದನ್ನು ಅರಸನು ಹೆಮ್ಮೆಯಿಂದ ನೋಡುತ್ತಿದ್ದನು. ಆಕೆ ತನಗಾಗಿ ಮಾತ್ರವಲ್ಲ, ತನಗಾಗಿಯೂ ಇದನ್ನು ಮಾಡುತ್ತಿದ್ದಾಳೆ ಎಂದು ಅವನಿಗೆ ತಿಳಿದಿತ್ತು. ಒಳ್ಳೆಯ ಕರ್ಮವನ್ನು ಬೆಳೆಸಿಕೊಳ್ಳುವ ಮತ್ತು ತನ್ನ ಯೋಗಕ್ಷೇಮವನ್ನು ಖಾತ್ರಿಪಡಿಸಿಕೊಳ್ಳುವ ಮಾರ್ಗವಾಗಿ. ಆದ್ದರಿಂದ ಅವನು ಅವಳ ಪ್ರಯತ್ನಗಳಲ್ಲಿ ಅವಳನ್ನು ಪ್ರೋತ್ಸಾಹಿಸುವುದನ್ನು ಮತ್ತು ಬೆಂಬಲಿಸುವುದನ್ನು ಮುಂದುವರೆಸಿದನು. ದಿನಗಳು ಉರುಳಿದಂತೆ ಕುಂತಿಯು ಬ್ರಾಹ್ಮಣನೊಂದಿಗಿನ ಸಂಬಂಧವು ಗಾಢವಾಗುತ್ತಾ ಹೋಯಿತು. ಆಕೆ ಆತನ ಬೋಧನೆಗಳನ್ನು ಕೇಳುತ್ತಾ ಮತ್ತು ವೇದಗಳ ಬಗೆಗಿನ ಆತನ ಅಪಾರ ಜ್ಞಾನದಿಂದ ಕಲಿಯುತ್ತಾ ಗಂಟೆಗಳ ಕಾಲ ಕಳೆಯುತ್ತಿದ್ದರು. ಬ್ರಾಹ್ಮಣನು ಆಕೆಯ ಸಹವಾಸಕ್ಕೆ ಕೃತಜ್ಞನಾಗಿದ್ದನು ಮತ್ತು ಕಲಿಯುವ ಆಕೆಯ ಉತ್ಸಾಹವನ್ನು ಮೆಚ್ಚಿದನು. ಕಾಲಾನಂತರದಲ್ಲಿ ರಾಜನು ಕುಂತಿಯ ಭಕ್ತಿಯನ್ನು ಪುರಸ್ಕರಿಸಲು ಆಕೆ ಅರಮನೆಯಲ್ಲಿ ವಿಶೇಷ ಪಾತ್ರವನ್ನು ನಿಯೋಜಿಸಲು ನಿರ್ಧರಿಸಿದನು. ಆತ ಆಕೆಗೆ ಪೂಜೆ ಮತ್ತು ಆಚರಣೆಗಳ ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು ನೀಡಿದನು. ಒಂದು ಸಣ್ಣ ರಾಜ್ಯದಲ್ಲಿ ಒಬ್ಬ ಬುದ್ಧಿವಂತ ಮತ್ತು ಪ್ರಬಲ ರಾಜನು ತನ್ನ ಜನರನ್ನು ದಯೆ ಮತ್ತು ನ್ಯಾಯದಿಂದ ಆಳಿದನು. ಅವನ ಮಗಳು ಕ್ರೀತಾ ತನ್ನ ಕಠಿಣ ಪ್ರತಿಜ್ಞೆ ಮತ್ತು ಕಠಿಣ ಜೀವನ ಶೈಲಿಗೆ ಹೆಸರುವಾಸಿಯಾದ ಮಹಾನ್ ಖ್ಯಾತಿಯ ಬ್ರಾಹ್ಮಣನಿಗೆ ಸೇವೆ ಸಲ್ಲಿಸಲು ಪ್ರತಿಜ್ಞೆ ಮಾಡಿದ್ದ ಸುಂದರ ಮತ್ತು ಸೌಮ್ಯ ಕನ್ಯೆಯಾಗಿದ್ದಳು. ಹೆಸರಿಲ್ಲದ ಬ್ರಾಹ್ಮಣನು ಆಗಾಗ್ಗೆ ಅಘೋಷಿತವಾಗಿ ಕೆಲವೊಮ್ಮೆ ಸಂಜೆ ಅಥವಾ ರಾತ್ರಿಯಲ್ಲಿಯೂ ರಾಜ್ಯವನ್ನು ತಲುಪುತ್ತಿದ್ದನು. ಇದು ಉಂಟಾದ ಅನಾನುಕೂಲತೆಯ ಹೊರತಾಗಿಯೂ ಪ್ರೀತಿಯು ಅವನನ್ನು ತೆರೆದ ಕೈಗಳಿಂದ ಸ್ವಾಗತಿಸುತ್ತಾ ಅವನಿಗೆ ರುಚಿಕರವಾದ ಆಹಾರ ಪಾನೀಯ ಮತ್ತು ಆರಾಮದಾಯಕ ಹಾಸಿಗೆಯನ್ನು ನೀಡುತ್ತಿದ್ದಳು. ಅವಳು ಅವನ ಎಲ್ಲಾ ಅಗತ್ಯಗಳನ್ನು ನೋಡಿಕೊಂಡಳು. ಅವುಗಳನ್ನು ಕಡಿಮೆ ಮಾಡುವ ಬದಲು ದಿನದಿಂದ ದಿನಕ್ಕೆ ತನ್ನ ಗಮನವನ್ನು ಹೆಚ್ಚಿಸಿಕೊಂಡಳು. ಬ್ರಾಹ್ಮಣನು ಅವಳೊಂದಿಗೆ ಕಠಿಣವಾಗಿ ಮಾತನಾಡಿದಾಗಲೂ, ಅವಳ ವ್ಯವಸ್ಥೆಗಳಲ್ಲಿ ದೋಷ ಕಂಡುಬಂದಾಗ ಅಥವಾ ಅವಳನ್ನು ಕಠಿಣ ಪದಗಳಿಂದ ಸಂಬೋಧಿಸಿದಾಗ ಪ್ರೀತಿಯು ತಾಳ್ಮೆಯಿಂದ ಮತ್ತು ನಿಷ್ಠೆಯಿಂದಾಗಿದ್ದಳು. ಬ್ರಾಹ್ಮಣನು ಕೆಲವೊಮ್ಮೆ ನಿಗದಿತ ಸಮಯ ಕಳೆದುಹೋದ ನಂತರ ಹಿಂದಿರುಗುತ್ತಿದ್ದನು ಮತ್ತು ಆಹಾರದ ಕೊರತೆಯಿರುವ ಸಂದರ್ಭಗಳಲ್ಲಿ ಅವನು ಅದನ್ನು ಅವಳಿಂದ ಬೇಡಿಕೊಳ್ಳುತ್ತಿದ್ದನು. ಆದರೂ ಎಲ್ಲವೂ ಸಿದ್ಧವಾಗಿದೆ ಎಂದು ಹೇಳುತ್ತಾ ಅವಳು ಬದ್ಧಳಾಗಿರುತ್ತಿದ್ದಳು. ದಿನಗಳು ವಾರಗಳಾಗಿ ಮತ್ತು ವಾರಗಳು ತಿಂಗಳುಗಳಾಗಿ ಬದಲಾದಂತೆ ಬ್ರಾಹ್ಮಣನ ಬಗೆಗಿನ ಪ್ರೀತಿಯ ಸಮರ್ಪಣೆ
ಇನ್ನಷ್ಟು ಬಲಗೊಳ್ಳತೊಡಗಿತು. ಆಕೆಯ ತಂದೆ ಕುಂತಿಭೋಜನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಬ್ರಾಹ್ಮಣನು ಆಕೆಯ ಸೇವೆಯಲ್ಲಿ ತೃಪ್ತನಾಗಿದ್ದಾನೆಯೇ?